ಸರ್, ನಿಮಗೆ ಸಂಗೀತ ಕಲಿಬೇಕು ಅಂತ ಹೆಂಗ ಆಸಕ್ತಿ ಬಂತು ಸರ್? ನಮ್ಮ ಮನೆಯಲ್ಲಿ 3ನೇ ತಲೆಮಾರಿಂದ ಸಂಗೀತ ಇದೆ. ಬಟ್ ನಮ್ಮ ಎರಡೂ ಪರಂಪರೆಯಲ್ಲಿ ಸಂಗೀತ ಇದ್ದಿನ ಕಡೆ ನಮ್ಗೆ ಸ್ವಲ್ಪ ಈಸಿ ಹೋಗ್ತು. ನಮ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಅದು ಭಾಳ ಈಸಿ ಆಗುತ್ತೆ. ಮುಂದೆ ನಿಮ್ಮ ಮ್ಯಾರೇಜ್ ಹೆಂಗಾಯ್ತು ಸರ್? ಯಾರ ಜೊತೆ ಆಯ್ತು? ಏನ್ ಅರೇಂಜ್ ಆಯ್ತಾ, ಲವ್ ಆಯ್ತಾ? ಬಡವ್ರಿಗೆ ಯಾರು ಕೊಡ್ತಾರೆ ಮಗಳು? ಯಾರು ಕೊಡಲ್ಲ. ಬಡವ್ರಿಗೆ ಯಾರು ಸಹಾಯ ಮಾಡಲ್ಲ. ಏನದ ಅವನ ಬಳಿ ಬರೀ ತಬಲಾ ಪೇಟಿ. ನಮ್ಮ ತಂದೆ ತಾಯಿ ಸಂಪತ್ತಿಗೆ ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ. ಇದ್ದಿಂದೆಲ್ಲ ಹೊಲ ಎಲ್ಲ ಮಾರಿ ನಮಗೆ ವಿದ್ವಾನ್ ಮಾಡಿದ್ರು. ಬಟ್ ಆ ಮದುವೆ ಟೈಮಿಗೆ ಗೊತ್ತಾಯ್ತಪ್ಪ. ಸರ್, ನಿಮ್ಮ ಮಗಳು ಮುಂಬೈ ಸೋನಿ ಟಿವಿ ಇಂಡಿಯನ್ ಐಡಲ್ ಹೋಗಿದ್ದಾರೆ. ಅದ್ರ ಹಿಂದೆ ನಿಮ್ಮ ಕಷ್ಟ ಬಹಳ ಇದೆ ಸರ್. ಆ ಸ್ಟ್ರಗಲ್ ಬಗ್ಗೆ ನೀವು ಹೇಳ್ಬೋದಾ ಸರ್? ಇಂಡಿಯನ್ ಐಡಲ್ ಕೆಲವರು ಬಡವರ ಮಕ್ಕಳು ಇರ್ತಾರೆ, ಅನಾಥ ಮಕ್ಕಳು ಇರ್ತಾರೆ. ಅವ್ರಿಗೋಸ್ಕರ ಏನಾದ್ರು ನಿಮ್ಮ ಸೇವೆ ಅಂತ ಏನಾದ್ರು? ಯಾರು ಅಂಧಾರ, ಯಾರು ಕಣ್ಣಿಲ್ಲ ಅಂತ ಮಕ್ಕಳಿಗೆ ಸಂಗೀತ ಆಸಕ್ತಿ ಇದ್ದಿನವರಿಗೆ ನಾನು ಫ್ರೀ ಆಫ್ ಚಾರ್ಜ್ ಸಂಗೀತ ಕಲಿಸ್ತೀನಿ. ನಮ್ಮ ಜನರಿಗೆ ಕಿವಿ ಮಾತು ಏನಾದ್ರು ಹೇಳಿಕ್ ಇಷ್ಟಪಡ್ತೀರಾ ಸರ್? ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಗೊಂದು ನಿಮ್ಮ ಕುಟುಂಬ ಸಹಿತ ಒಂದು ಹಾಡು ಕೇಳ್ಬೇಕಂತ ನಮ್ ಕೋರಿಕೆ ಸರ್. ಖಂಡಿತ ಒಂದು ಮೆಸೇಜ್ ಕೊಡುವಂತ ಒಂದು ಹಾಡನ್ನ ಎಲ್ಲರೂ ಕಲ್ತು ಹಾಡೋಣ. ಒಳಿತು ಮಾಡು ಮನಸ, ನೀರುದು 3 ದಿವಸ. ಒಳಿತು ಮಾಡು ಮನಸ, ನೀರದು 3 ದಿವಸ. ಒಳಿತು ಮಾಡು ಮನಸ. ನಮಸ್ಕಾರ, ಶರಣಾರ್ಥಿ. ನಮ್ಮ ಅಚೀವರ್ಸ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಸೋನಿ ಟಿವಿ ಇಂಡಿಯನ್ ಐಡಲ್ ಮತ್ತು ಜಿ ಕನ್ನಡ ಸರಿಗಮಪ ವಿನ್ನರ್ ಆಗಿರ್ತಕ್ಕಂಥ ನಮ್ಮ ಗಡಿ ಭಾಗದ ಬೀದರಿನ ಹೆಮ್ಮೆಯ ಮಗಳು ಶಿವಾನಿ ಸ್ವಾಮಿ ಇವರ ತಂದೆ ಆಗಿರ್ತಕ್ಕಂಥ ಸಂಗೀತ ರತ್ನ ಶಿವದಾಸ್ ಸ್ವಾಮಿ ಇವರಿಗೆ ನಮ್ಮ ಅಚೀವರ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ರೀ ಮೇಡಮ್, ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ನಮಗೆ ಕರೆ ಮಾಡಿದ್ದಕ್ಕೆ. ನಮ್ಮ ಶಿವದಾಸ್ ಸ್ವಾಮಿ ಇವರಿಗೆ ಅವರ ಜೀವನ ಪರಿಚಯ ಮತ್ತು ಮೊಟ್ಟ ಮೊದಲಿಗೆ ಅವರ ಶಿಕ್ಷಣವನ್ನು ಕೇಳೋಣ. ಮೊಟ್ಟ ಮೊದಲಿಗೆ ಜಗತ್ಪಿತ ಪರಂಪಿತ ಪರಮೇಶ್ವರ ಅವರಿಗೆ ನೆನೆಸುತ್ತಾ, ಅದೇ ರೀತಿ ಮಹಾತ್ಮ ಗೌತಮ ಬುದ್ಧ, ವಿಶ್ವಗುರು ಬಸವಣ್ಣನವರ ಅವರಿಗೆ ಕೂಡ ನೆನೆಸುತ್ತಾ, ಸಂವಿಧಾನ ರಚನಾಕರ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಕೂಡ ನೆನೆಸುತ್ತಾ, ಯಾಕಂದ್ರೆ ಇವರು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ನಮಗೊಂದು ಮಾರ್ಗ ಸಿಗಬೇಕಂದ್ರೆ ಮಹಾತ್ಮರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಾರೆ. ಅದಕ್ಕಾಗಿ ಅವರು ನೆನೆಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಸಂಗೀತ ಗುರುಗಳಾಗಿರ್ತಕ್ಕಂಥ ಪಂಡಿತ್ ಶಾಂತಾರಾಮ್ ಚಿಗರಿ ಗುರುಜಿ, ಪಂಡಿತ್ ಸುರೇಶ್ ತಳವಲ್ಕರ್ ಗುರುಜಿ ಮುಂಬೈ, ಅದೇ ರೀತಿ ಪಂಡಿತ್ ಪ್ರಭಾಕರ್ ಕಾರೇಕರ್ ಗುರುಜಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಂಬೈದ ಗಾಯಕರಾಗಿರ್ತಕ್ಕಂಥ ಪದ್ಮಶ್ರೀ ಭಜನ್ ಸಮ್ರಾಟ್, ಗಜಲ್ ಸಮ್ರಾಟ್ ಅನೂಪ್ ಜಲೋಟಾ ಗುರುಜಿಗೆ, ಈ ಎಲ್ಲ ನಮ್ಮ ಗುರುಗಳಿಗೆ, ಅದೇ ರೀತಿ ನಮ್ಮ ಕರ್ನಾಟಕದ ಹೆಮ್ಮೆಯ ಗುರುಕುಮಾರೇಶ್ವರ ಗಾನಯೋಗಿ ಪಂಚಾಕ್ಷರಿ ಗವೈ, ಅದೇ ರೀತಿ ಸೂರ್ಮಣಿ ಪಂಡಿತ್ ಶ್ಯಾಮ್ ಗುಂಜ್ಕರ್ ಗುರುಜಿ ನಾಂದೇಡ್, ಗಾನಯೋಗಿ ಪಂಡಿತ್ ಕವಿ ಗವೈ, ಅನಾಥ ಅಂಧ ಮಕ್ಕಳ ದೇವರಾಗಿರ್ತಕ್ಕಂಥ ಪುಟ್ಟರಾಜ ಗವೈ ಗುರುಗಳು ಇವರಿಗೆ ನೆನೆಸುತ್ತಾ, ನನ್ನ ಶಿಕ್ಷಣವನ್ನು ನನ್ನ ಪರಿಚಯ ಕೇಳಿದ್ದಾರೆ ಮೇಡಮ್ ಅವರು. ನನ್ನ ಶಿಕ್ಷಣ ಮೊದಲು 10ನೇ ಆಗಿದೆ, ಆಮೇಲೆ ಕಾಲೇಜ್ ಮಾಡೀನಿ, ಆಮೇಲೆ ಡಿಗ್ರಿ ಮಾಡೀನಿ, ಆಮೇಲೆ ಮಾಸ್ಟರ್ ಆಫ್ ಆರ್ಟ್ ಡಿಗ್ರಿನಲ್ಲಿ ನಾನು ಮ್ಯೂಸಿಕ್ ಸಬ್ಜೆಕ್ಟ್ ತಗೊಂಡು SRTM ಯೂನಿವರ್ಸಿಟಿನಲ್ಲಿ MA ಮ್ಯೂಸಿಕ್ ಮಾಡೀನಿ ಮೇಡಮ್. ತದನಂತರ ಸಂಗೀತ ಅಲಂಕಾರ ಅಂತ ಒಂದು ಡಿಪ್ಲೊಮಾ ಇರುತ್ತೆ, ಅಖಿಲ ಭಾರತೀಯ ಗಾಂಧರ್ವ ಮಂಡಳ ಮುಂಬೈ ಮತ್ತು ಮೀರಜ್ ಇವರ ಒಂದು ರಿಜಿಸ್ಟ್ರೇಷನ್ನಲ್ಲಿ ನಾನು ಸಂಗೀತ ಅಲಂಕಾರ ಅಂತ ಒಂದು ಡಿಗ್ರಿ ಮಾಡೀನಿ. ಅದೇ ರೀತಿ ಆಮೇಲೆ ನನ್ನ ಸಬ್ಜೆಕ್ಟ್ ಸ್ವಲ್ಪ ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ನಾನು ರುಚಿ ಇತ್ತು, ಅದರಲ್ಲಿ ಹಿಂದಿ ಪಂಡಿತ್ ಕೂಡ ಮಾಡೀನಿ. ಇದು ನನ್ನ ಶಿಕ್ಷಣ ಮೇಡಮ್. ವಾ ಸರ್, ಸೂಪರ್ ಸರ್. ಇಷ್ಟೆಲ್ಲ ನಿಮ್ಮ ಎಜುಕೇಷನ್ನಲ್ಲಿ ಇಷ್ಟೆಲ್ಲ ಡಿಗ್ರೀಸ್ ಮಾಡಿದ್ದೀರಾ, ನಿಮಗೆ ಜಾಬ್ ಇದೆಯಾ ಸರ್? ಜಾಬ್ ಮಾಡಿದ್ದೀರಾ ಅಥವಾ? ಹೌದು, ನೀವು ಕೇಳ್ತಾ ಇದ್ದೀರಿ ಇಷ್ಟೆಲ್ಲ ಡಿಗ್ರಿ, ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಅದಾವ, ಏನೋ ನೌಕರಿ ಬಂತ ನಿಮ್ಗೆ ಅದು ಅಂಬದು ಕೇಳಿದ್ರೆ ನಿಮ್ಗೆ? ಹೌದಲ್ಲ? ನೌಕರಿ ಎಂಬುದು ನನ್ನ ಜೀವನದಲ್ಲಿ ಇಲ್ಲ ಅಂತ ತಿಳ್ಕೊತೀನಿ ನಾನು. ಯಾಕಂದ್ರೆ ಒಂದು 5-10 ವರ್ಷ ನಾನು ಹೀಗೆ ಪ್ರೈವೇಟ್ ಸಂಸ್ಥೆನಲ್ಲಿ ಜಾಬ್ ಮಾಡೀನಿ. ಮಕ್ಕಳಿಗೆಲ್ಲ ಪ್ರತಿಯೊಂದು ಕ್ಲಾಸಿಗೆ ಹೋಗಿ ಸಂಗೀತ ಕಲಿಸೋದು, ಇಡೀ ದಿನ ಅದರಲ್ಲೇ
ಈ ರೀತಿ ನಾನು ಒಂದು 10 ವರ್ಷ ಜಾಬ್ ಮಾಡೀನಿ. ಹೈಸ್ಕೂಲ್ನಲ್ಲಿ ಒಂದು 5 ವರ್ಷ, ಆಮೇಲೆ ಜೂನಿಯರ್ ಕಾಲೇಜ್ನಲ್ಲಿ ಒಂದು 5 ವರ್ಷ, ಈ ಥರ ಒಂದು 10 ವರ್ಷ ಜಾಬ್ ಮಾಡೀನಿ. ಬಟ್ ನಾನು ಪರ್ಮನೆಂಟ್ ಆಗಲಿಲ್ಲ. ಯಾಕೋ ಏನೋ ನಮ್ಮ ಸ್ಟಾರ್ನಲ್ಲಿ ಇರಬೇಕು ನೌಕರಿ ಕೂಡ. ನನಗೆ ಪರ್ಮನೆಂಟ್ ಆಗಲಿಲ್ಲ. ಆಮೇಲೆ ನಾನು ನನ್ನ ಸಂಗೀತ ದಾರಿ, ನನ್ನೊಂದು ಸಂಗೀತ ಸೇವೆಯಲ್ಲಿ ನಾನು ಈ ಕಡೆ ಮಾಡ್ತಾ ಹೋದ್ದೀನಿ ಮೇಡಮ್. ನನಗೆ ಯಾವುದೋ ನೌಕರಿ ಏನೋ ಬಂದಿಲ್ಲ. ಪೂರ್ತಿ ಸಂಗೀತನಲ್ಲೇ. ಹೌದು, ನನ್ನ ಜೀವನ ಪೂರ್ತಿ ಸಂಗೀತ ಸೇವೆಗೆ ನಾನು ಮುಡುಪಾಗಿಟ್ಟಿನಿ. ವಾ ಸರ್, ನಿಮ್ಮ ಎಜುಕೇಷನ್ನಲ್ಲಿ ಇಷ್ಟೊಂದು ಡಿಗ್ರೀಸ್ ಇದ್ರೂ ನಿಮಗೆ ಜಾಬ್ ಹತ್ತಿಲ್ಲ. ಓಕೆ, ನಡೀತಾ ಇರುತ್ತೆ, ಅದು ಲಕ್ ಅಂತ ಹೇಳ್ಬೋದು. ಇವಾಗ ಮುಂದೆ ನಿಮ್ಮ ಮ್ಯಾರೇಜ್ ಹೆಂಗಾಯ್ತು ಸರ್? ಯಾರ ಜೊತೆ ಆಯ್ತು? ಏನು ಅರೇಂಜ್ ಆಯ್ತಾ, ಲವ್ ಆಯ್ತಾ ಹೇಳ್ಬೋದಾ? ಹೌದು, ನೌಕರಿ ಅಂತೂ ಹತ್ತಿಲ್ಲ ಜೀವನದಲ್ಲಿ. ಬಟ್ ಒಂದು ವಯಸ್ಸಿಗೆ ಬಂದಮೇಲೆ ಮದುವೆ ಅಂತೂ ಮಾಡ್ತಾರೆ ತಂದೆ ತಾಯಿ. ಅದು ಮಾಡಬೇಕಾಗುತ್ತದೆ. ಮಕ್ಕಳು ಒಂದು ದಾರಿ ಮೇಲೆ ಇರಬೇಕಂತ ಕಂಪಲ್ಸರಿ ಒಂದು ವಯಸ್ಸಿಗೆ ಬಂದಮೇಲೆ ಮದುವೆ ಮಾಡಿಬಿಡ್ತಾರೆ. ನಮ್ಮದು ಮದುವೆ ಫಿಕ್ಸ್ ಆಯಿತು. ಅದು ಹೆಂಗಾಯ್ತು ಅದು ಹೇಳಕ್ಕೆ ಸ್ವಲ್ಪ ಇಂಟ್ರೆಸ್ಟೆಡ್ ಇದೆ. ಅದು ಹೆಂಗೆ ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ, ಕವಿತಾ ಸ್ವಾಮಿ ಬಂಪಳ್ಳಿ ಎಂಬವರು ಒಬ್ರು ಸಿಂಗರ್, ಬೀದರಿನ ಫೇಮಸ್ ಸಿಂಗರ್ ಒಂದು ಕಾಲದಾಗೆ. ಇವಾಗೂ ಫೇಮಸ್ ಇದ್ದಾರೆ ಬಿಡ್ರಿ, ಬಟ್ ಆ ಕಾಲದಾಗ ಭಾಳ ಫೇಮಸ್ ಇದ್ರು. ಇವಾಗ ಶಿವಾನಿ ಬಂದಮೇಲೆ ಸ್ವಲ್ಪ ಅವ್ರ ಹವಾಜಾರ ಕಡಿಮೆ ಆಯಿತು. ಕವಿತಾ ಸ್ವಾಮಿ ಬಂಪಳ್ಳಿ ಅವ್ರ ಜೊತೆ ನಮ್ಮ ಮದುವೆ ಫಿಕ್ಸ್ ಆಯಿತು. ಅದು ಹೆಂಗಾಯ್ತಂದ್ರೆ, ನ್ಯಾಲ್ಕಲ್ ಮಠದಲ್ಲಿ, ಬೀದರ್ನಿಂದ ಒಂದು 20 ಕಿಲೋಮೀಟರ್ದಲ್ಲಿ ಒಂದು ಹತ್ತಿರ ಸಮೀಪ ಇದೆ ಒಂದು ನ್ಯಾಲ್ಕಲ್ ಮಠ. ಆ ಮಠದಲ್ಲಿ ನಮ್ಮ ಮ್ಯಾರೇಜ್ ಫಿಕ್ಸ್ ಆಯಿತು. ಅವ್ರು ಬಂದರು, ನಾವು ಹೋದ್ವಿ. ಹೋದ್ಮೇಲೆ ನಮ್ಮದು ಸಂಗೀತ ಜುಗಲ್ಬಂದಿ ಆಯಿತು. ಅವ್ರು ಹಾಡಿದ್ರು ಮೊಟ್ಟ ಮೊದಲಿಗೆ, ಮತ್ತು ಆಮೇಲೆ ನಾವು ಹಾಡಿದ್ವಿ. ಅವ್ರು ಹಾಡ ಪಸಂದ್ ಆಯಿತು ನಮಗೆ. ಪಸಂದಾಗವನೇ ಅಂತಾರಲ್ಲ ಹಂಗೆ ಅವ್ರು ಹಾಡ ಪಸಂದ್ ಬಂತು. ಎಲ್ಲ ವಚನ ಗಾಯನ ಮಾಡಿದ್ರು, ಒಳ್ಳೆ ಭಾವಗೀತೆಗಳು ಹಾಡಿದ್ರು. ನಮಗೆ ಓಕೆ ಆಯಿತು. ಆಮೇಲೆ ನಂದು ಗಾನ ಕೇಳಿದ್ರು ಅವ್ರು. ನಂದು ಗಾನ ಕೇಳಿದ್ರು, ಏನು ನೋಡೋದದ ಕಾಲ ಆಯಿತು ಮಗ ದಿಲ್ವಾಲ ಅಂದರು ಅವ್ರು. ಕೋಗಿಲೆ ನೋಡ್ಲಿಕ್ಕೆ ಹೆಂಗೆಂಗೂ ಇರುತ್ತೆ, ಬಟ್ ಹಾಡ್ಲಿಕ್ಕೆ ಭಾಳ ಮಸ್ತ್ ಹಾಡ್ತಂತ ಅವರು. ಇಂಟ್ರೆಸ್ಟ್ ಇದೆ ಇಲ್ಲ, ಅವ್ರಿಗೆ ಅರಸ್ತು. ಅವ್ರನ್ನ ನಮಗೆ ಪಸಂದ್ ಮಾಡಿದ್ರು, ನಾವು ಅವ್ರಿಗೆ ಪಸಂದ್ ಮಾಡಿದ್ವಿ. ಮ್ಯಾರೇಜ್ ಫಿಕ್ಸ್ ಆಯಿತು ನೋಡ್ರಿ. 18ನೇ ಫೆಬ್ರವರಿ ನಮ್ಮ ಮ್ಯಾರೇಜ್ ಡೇಟ್. 18ನೇ ಫೆಬ್ರವರಿ 2006, 2006ರಲ್ಲಿ ನಮ್ಮ ಮ್ಯಾರೇಜ್ ಆಯ್ತು ಮೇಡಮ್. ಅದು ಬೀದರಲ್ಲಿ ಆಯ್ತು ನಮ್ಮ ಮದುವೆ. ಹೆಂಗೆ ನಿಮ್ಮ ತಂದೆ ತಾಯಿ ಮತ್ತು ಅವ್ರ ತಂದೆ ತಾಯಿ ಇಬ್ರು ಖುಷಿದ್ರಾ ನಿಮ್ಮ ಮದುವೆ? ನೀವು ಕೇಳ್ತಾ ಇದ್ರಿ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ವಿತ್ ಲವ್ ಅಂತ ತಿಳ್ಕೊರಿ. ಲವ್ ವಿತ್ ಅರೇಂಜ್ ಮಾಡ್ತಾರ ಬಹಳಷ್ಟು ಜನ, ಬಟ್ ಅರೇಂಜ್ ವಿತ್ ಲವ್ ಆಯ್ತು ನಮ್ದು. ಅಂದ್ರ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು. ಏನು ಇಷ್ಟ ಆಯ್ತು? ಸಂಗೀತ ಇಷ್ಟ ಆಯ್ತು. ಅಲ್ಲ, ಮದುವೆ ಆಗಿ ಇಷ್ಟ ಆದ್ರು? ಇಲ್ಲ, ಇಷ್ಟ ಆಗಿ ಮದುವೆ ಆದ್ರು. ಇದು ಲವ್ ಅರೇಂಜ್ ಹೆಂಗಾಯ್ತು ಮತ್ತೆ? ಲವ್ ಮ್ಯಾರೇಜ್ ಇಲ್ಲ, ಅರೇಂಜ್ ಆಗಿದ್ದ ಲವ್ ಆಯ್ತು. ಅದಕ್ಕೆ ನೀವು ಕೇಳಿದ್ರಿ ತಂದೆ ತಾಯಿ, ಅವರು ಹೆಂಗಿರ್ತಾರೆ ನೋಡ್ರಿ. ತಂದೆ ತಾಯಿ, ಈಗ ಹೆಣ್ಮಕ್ಳಿನ ತಂದೆ ತಾಯಿ ಏನಿರ್ತಾರಂದ್ರೆ, ಸ್ವಲ್ಪ ಹುಡುಗ ಚೆನ್ನಾಗಿರ್ಬೇಕು, ಏನಾರ ನೌಕರಿ ಇರಬೇಕು, ಹೊಲ ಮನಿ ಏನಾರು ಇರಬೇಕು, ಒಬ್ಬಳೆ ಮಗಳಿದ್ದಾಳೆ, ಎಲ್ಲ ವಿಚಾರ ಮಾಡ್ತಾರೆ. ಎಲ್ಲರೂ ಯಾರನ್ನೋ ವಿಚಾರ ಮಾಡ್ತಾರೆ ಬಿಡ್ರಿ. ನನಗೊಂದು ನಾ ಕೇಳ್ತಿದ್ದೀನಿ ಸಣ್ಣಂದು, ಈ ಕಸ ಹೋಗಿ ಯಾರೋ ತಿಪ್ಪೆ ಮೇಲೆ ಹಾಕ್ತಾರಂತ. ಖಾಲಿ ಜಾಗದಾಗ ಯಾರು ಕಸ ಹಾಕಲ್ಲ, ತಿಪ್ಪೆ ಮೇಲೆ ಹಾಕ್ತಾರೆ. ಆ ರೀತಿ ಆ ಕಾಲದಾಗ ಆ ಟೈಮಿಗೆ ಅವ್ರ ತಂದೆ ತಾಯಿ ಒಪ್ಲಕ್ಕೆ ರೆಡಿ ಇದ್ದಿಲ್ಲ. ಬಟ್ ನಮ್ದೊಂದು ಸದ್ಗುರು ಆ ಟೈಮಿಗೆ ನಡುವಾಗಿ, ಸೆಂಟ್ರಾಗಿ, ಮಧ್ಯಸ್ಥಿಯಾಗಿ ಸದ್ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿ ತಮ್ಲೂರ್, ಆ ಗುರುಗಳು ಹೇಳಿದ್ರು, ಶಿವದಾಸ್ ಅಂದ್ರೆ ಭಾಳ ಗುಣವಾನಿದ್ದಾನೆ, ಮುಂದೆ ಲೈಫ್ದಲ್ಲಿ ಭಾಳ ಒಳ್ಳೆವಾಗ್ತಾನವ. ಇವಾಗ ಒಳ್ಳೆಯವನಿದ್ದಾನೆ ಸಂಸ್ಕಾರದಲ್ಲಿ. ಬಟ್ ನೀವು ನೋಡ್ತಾ ಇದ್ದೀರ ಸಂಪತ್ತಿ ಯಾರೂ ನೋಡ್ತಾರೆ ಬಿಡ್ರಿ, ಅವ್ರದ್ದೇನು ತಪ್ಪಿದ್ದಿಲ್ಲ. ಬಟ್ ಮುಂದಿನ ದಿನಮಾನ ಕಾಲದಲ್ಲಿ ಒಂದು ಲೈಫ್ ಭಾಳ ಚೆನ್ನಾಗಿ ಆಗೋದಿದೆ, ಏನು ಟೆನ್ಷನ್ ತಗೋಬೇಡ್ರಿ, ನಿಮ್ಮ ಮಗಳಿನ ಜಿಮ್ಮೆದಾರಿ ನಾ ಇದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ, ಅವ್ನಿಗೆ ಕೊಡ್ರಿ ನಿಮ್ಮ ಮಗಳಂತ ಅವ್ರು ಒಪ್ಪಿಸಿದ್ರು. ಅವ್ರು ಒಪ್ಪಿಸಿದ ಮೇಲೆ ಅವ್ರ ಮನಸ್ಸಿಲ್ದೂ ನಮ್ಮ ಜೊತೆ ಅವ್ರು ಮ್ಯಾರೇಜ್ ಮಾಡಿ ಕೊಟ್ಟರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾರು ಕೊಡ್ತಾರೆ ಸರ್? ಬಡವ್ರಿಗೆ ಯಾರು ಕೊಡ್ತಾರೆ ಮಗಳು ಹೇಳ್ರಿ? ಯಾರು ಕೊಡಲ್ಲ. ಬಡವ್ರಿಗೆ ಯಾರು ಸಹಾಯನೂ ಮಾಡಲ್ಲ.
ಕೈ ಹಿಡ್ದು ಯಾರು ಮುಂದೂ ಒಯ್ಯಲ್ಲ. ಕರೆಕ್ಟ್. ಏನದ ಅವನ ಬಳಿ ಬರೀ ತಬಲಾ ಪೇಟಿ. ನಮ್ಮ ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟು ನಮಗೆ ಏನೋ ಒಂದು ಗುಣವಾನ ಆಗ್ಬೇಕು ನಮ್ಮ ಮಗ. ಅವರು ಸಂಪತ್ತಿಗೆ ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ. ನಮ್ಮ ಮಕ್ಕಳು ವಿದ್ವಾನ್ ಆಗ್ಬೇಕು, ಗುಣವಾನ್ ಆಗ್ಬೇಕು. ಇದ್ದಿಂದೆಲ್ಲ ಹೊಲ ಎಲ್ಲ ಮಾರಿ ನಮಗೆ ವಿದ್ವಾನ್ ಮಾಡಿದ್ರು. ಬಟ್ ಆ ಮದುವೆ ಟೈಮಿಗೆ ಗೊತ್ತಾಯ್ತಪ್ಪ, ಈ ಜಗತ್ತಿನಲ್ಲಿ ವಿದ್ಯೆಗೆ ಬೆಲೆ ಇಲ್ಲ, ಬರೀ ಸಂಪತ್ತಿ ಬೇಕು, ದುಡ್ಡು ಬೇಕು. ಬಟ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕವಿತಾ ಸ್ವಾಮಿ ಅವರು ಒಂದು ನಿರ್ಣಯ ತಗೊಂಡಿಲ್ಲ, ನಾ ಮದುವೆ ಆದ್ರೆ ಅದೇ ಹುಡುಗ ಮಾಡ್ಕೋತೀನಿ. ವಾ, ಅವರು ಸಾಥಿ ಕೊಟ್ಟಿದ್ದಕ್ಕೆ ನಮ್ಮ ಮ್ಯಾರೇಜ್ ಆಯಿತು. ಇದು ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಇದು ನಮ್ಮ ಮ್ಯಾರೇಜ್ ಲೈಫ್. ತಪ್ಪು ತಿಳ್ಕೊಬೇಡ, ಸ್ವಲ್ಪ ಎಲ್ಲ ನೆನ್ಪು ಬಂತು, ಭಾವುಕಾದಿನಿ. ಇಟ್ಸ್ ಓಕೆ ಸರ್. ಇದೆಲ್ಲ ನಿಮ್ಮ ಇಮೋಷನ್ಸ್, ನಿಮ್ಮ ಜೀವನದಲ್ಲಿ ಏನೇನು ಆಗಿದೆ ಅದು ನೀವೆಲ್ಲ ಹೇಳ್ಕೊತಾ ಇದ್ದೀರಾ. ಅದು ಕಣ್ ತುಂಬಂತು, ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಜಗತ್ತಿನಲ್ಲಿ ದುಡ್ಡಿನವರಿಗೆ ಬೆಲೆ ಇದೆ. ನೌಕರಿ ಕೂಡ 10 ವರ್ಷ ನಾನು ನೌಕರಿ ಮಾಡಿದ ಮೇಲೆ ನನ್ನ ಜಾಗದಾಗ ಬೇರೆಯವ್ರ ಡೊನೇಷನ್ ಯಾವ ಜಾಸ್ತಿ ಕೊಟ್ಟಾನ ಅವ್ರಿಗೆ ನೌಕರಿ ತಗೊಂಡ್ರು. ಬಟ್ ನನಗೆ ಪರ್ಮನೆಂಟ್ ಮಾಡಲಿ ನನ್ನ ಲೈಫ್ದಲ್ಲಿ ನಾನು ಯಾವಾಗ ಮರೆಯೋದಿಲ್ಲ. ಈ ಜಗತ್ತಿನ ಬರೀ ದುಡ್ಡಿ ವ್ಯಾಲ್ಯೂ ಇದೆ, ದುಡ್ಡು ಗಳಿಸ್ಬೇಕು, ಗುಣವಾನ್ ಆಗಬಾರ್ದು. ಸರ್, ನೀವು ಸಂಗೀತ ಕಲಾವಿದರೆ, ನಿಮ್ಮ ಧರ್ಮ ಪತ್ನಿನೂ ಸಂಗೀತ ಕಲಾವಿದರೆ, ಆದರೆ ನಿಮ್ಗೆ ಜಾಬೂ ಇಲ್ಲ. ನೀವು ಮುಂದಿನ ಬದುಕು ಹೆಂಗೆ ಸಾಗಿಸಿದ್ದೀರಾ ಸರ್? ನಮ್ಮ ಕವಿತಾ ಸ್ವಾಮಿ ಅವರಿಗೆ ಮದುವೆ ಮಾಡ್ಕೊಂಡಿದ್ಮೇಲೆ ನಾವು ಇಬ್ಬರು ಕಲ್ತು, ನಮ್ಮ ಹತ್ರ ಒಂದು ಸಣ್ಣದು ಬೈಕ್ ಇತ್ತು ಆ ಕಾಲದಾಗ. 21 ವರ್ಷದ ತೆಳಗಿನ ಮಾತು ಹೇಳ್ತಾ ಇದ್ದೀನಿ ನಾನು. ಅವಾಗ ಶಿವನಿಯವರು ಹುಟ್ಟಿದ್ದಿಲ್ಲ. ಅವಾಗ ನಮ್ಮ ಹತ್ರ ಒಂದು ಬೈಕ್ ಇತ್ತು. ಆ ಬೈಕ್ ಮೇಲೆ ತಬ್ಲಾ ಪೇಟಿ ಇಟ್ಕೊಂಡು ನಾವು ಬೆಳಗಾನ ರಾತ್ರಿ ಜಾಗರಣ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ, ಅದರಲ್ಲಿ ವಚನ ಗಾಯನ ಆಗಲಿ, ಸಂಗೀತ ಭಜನ್ಸ್ ಆಗಲಿ, ಅಲ್ಲಿ ಇಲ್ಲಿ ಹಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮ್ಯಾರೇಜ್ನಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಮತ್ತು ಮನೆಯಲ್ಲಿ ಇದ್ದಾಗ ಮ್ಯೂಸಿಕ್ ಕ್ಲಾಸಸ್, ಮಕ್ಕಳಿಗೆ ಸಂಗೀತ ಪಾಠ ಕಲಿಸಿ ಈ ರೀತಿ ನಮ್ಮ ಜೀವನ ಸಾಗಿಸ್ತೀವಿ ಆ ಟೈಮಿಗೆ. ಸೂಪರ್ ಸರ್. ಇವಾಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಹೇಳ್ಬೋದಾ ಸರ್? ಹಾಂ, ಮಕ್ಕಳ ಬಗ್ಗೆ ಕೇಳ್ತಾ ಇದ್ದಾರೆ ಮೇಡಮ್. ಫಸ್ಟ್ ನಮಗೆ ಮಗಳು ಹುಟ್ಟಿಂದು ನಮ್ಮ ಮನೆಯಲ್ಲಿ ಸರಸ್ವತಿ ರೂಪದಲ್ಲಿ, ಒಂದು ಲಕ್ಷ್ಮೀ ರೂಪದಲ್ಲಿ ಹುಟ್ಟಿದ್ದು ನಮಗೆ ಫಸ್ಟ್ ಮಗಳು ಶಿವಾನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಶಿವಾನಿ ಯಾರು ಗೊತ್ತಲ್ಲ ನಿಮಗೆ? ಹಾಂ, ಗೊತ್ತು ಸರ್. ಆ ಮಗಳು ಹುಟ್ಟಿದ್ದು ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕೆ ಹುಟ್ಟಿದ ಮೇಲೆ ಒಂದು ಜೀವನಕ್ಕೆ ಒಂದು ಬೇರೆ ದಾರಿ ಸಿಕ್ತು ಅನ್ಲಕ್ಕೆ ಏನು ಇದು ಆಗಲ್ಲ ಬಿಡ್ರಿ. ಹೆಂಗೆ ಆಕಿ ದೊಡ್ಡಕ್ಕೆ ಆಗ್ತಾ ಹೋದಳು. ವಯಸ್ಸಿನ 3ನೇ ವರ್ಷಕ್ಕೆ ಫಸ್ಟ್ ಮೊದಲು ಹಾಡ ವಯಸ್ಸಿನ 3ನೇ ವರ್ಷಕ್ಕೆ ಆಕೆ ಹಾಡಿದ್ರು. ಸತ್ಯಂ ಶಿವಂ ಸುಂದರಂ ಹಂಗೆ ತೊದಲ್ಕೋತ ಹಾಡಿದಳು. ಬಟ್ ಸ್ಟೇಜ್ ಮೇಲೆ ಅದು ಹಾಡಿಬಿಟ್ರು. ಅಲ್ಲಿಂದ ಜೀವನ ಸ್ಟಾರ್ಟ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಕ್ಕಿ ಹುಟ್ಟಿದ ಮೇಲೆ 5 ವರ್ಷಕ್ಕೆ ಇಬ್ಬರು ಅವಳಿ ಜವಳಿ ಮಕ್ಕಳು ಹುಟ್ಟರು. ಒಂದ್ರ ಮೇಲೆ ಒಂದು ಫ್ರೀ ಕೊಟ್ಟಂದು ಅವ್ರು ತಗೋಯಪ್ಪ, ಒಂದು ತಬಲಕ್ಕೆ ತಗೋ, ಒಂದು ಪೇಟಿಗೆ ತಗೋ ಅಂತ ಕೊಟ್ಟು ಎಲ್ಲ ಪರಮಾತ್ಮನ ಇಚ್ಛೆ. ಶಿವಾನಿ ಆದಮೇಲೆ ಅವರು ಸತ್ಯಂ ಶಿವಂ ಅಂತ ಅವಳಿ ಜವಳಿ ಮಕ್ಕಳು. ಈ ರೀತಿ ನಮ್ಮ ಮಕ್ಕಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಹುಟ್ಟಿದ ಮೇಲೆ ನಿಜನೇ ಮಕ್ಕಳು ಹುಟ್ಟಬೇಕಪ್ಪ, ಹೆಣ್ಮಕ್ಳು ಹುಟ್ಟಬೇಕು, ಗಂಡ್ಸು ಮಕ್ಕಳು ಇರಬೇಕು. ಮಕ್ಕಳು ಹುಟ್ಟಿದ ಮೇಲೆ ಜೀವನ ಚೇಂಜ್ ಆಗುತ್ತದೆ ಎಂಬುದು ಹಿರಿಯರು ಅಂತಿದ್ರು. ಅದು ನಮ್ಮ ಲೈಫ್ದಲ್ಲಿ ನಾವು ಪ್ರಾಕ್ಟಿಕಲಿ ನೋಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಿಮ್ಮ ಮಗಳಿನ ಸಂಗೀತ ಗುರುಗಳು ನೀವೇ. ಅವರಿಗೆ ನೀವು ಹೆಂಗೆ ಸಂಗೀತ ಪಾಠಶಾಲೆ ಹೆಂಗೆ ಕಲಿಸಿದ್ದೀರಾ? ಏನು ರೂಟೀನ್ ಏನಿತ್ತು? ನಮ್ಮ ಮಗಳು ಶಿವಾನಿ
ಗೊತ್ತಲ್ಲ ನಿಮ್ಗೆ ಶಿವಾನಿ? ಹೌದು, ಎಲ್ಲ ಕೇಳಿವಿ, ನೋಡಿದೀವಿ. ಅದಕ್ಕೆ ಶಿವಾನಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ವಯಸ್ಸಿನ 3ನೇ ವರ್ಷ ಹಿಡಿದು ನಿಮ್ಗೆ ಹೇಳಿದ್ದೀನಿ. ಹೌದು. ಸಂಗೀತ ಹ್ಮ್. ಒಂದು ರೀತಿ ನೋಡಿದ್ರೆ ಶಿವಾನಿಯವರು ಹೊಟ್ಟೆಯಲ್ಲೇ ಕಲ್ತಿದ್ದಾರೆ ಸಂಗೀತ. ಅಕ್ಕೋ ಹೊಟ್ಟೆಯಲ್ಲಿ ಹೆಂಗೆ ಕಲಿತಾರ್ರಿ ಅಂತ ನಿಮಗೊಂದು ಪ್ರಶ್ನೆ ಆಗ್ಬೋದು. ಇಲ್ಲ, ಅದರದ್ದು ಉತ್ತರ ಕೊಡ್ತೀನಿ. ಹೊಟ್ಟೆಯಲ್ಲಿ 8-9 ತಿಂಗಳ ತನಕ ಆಕಿ ಹೊಟ್ಟೆಗೆ ಇದ್ದಳು ಶಿವಾನಿ. ಅವ್ರ ತಾಯಿ ಹೊಟ್ಟೆಯಲ್ಲಿ ಸಂಗೀತ ಕಾರ್ಯಕ್ರಮ ಮಾಡ್ಕೋತಾನೇ ನಮ್ಮ ಜೀವನ ಸಾಗಿದ್ದೀವಿ ನಾವು. ಅವಾಗೇ ಆಕಿ ಸಂಗೀತ ಕಲ್ತಿದ್ದಾಳೆ. ಆಮೇಲೆ ವಯಸ್ಸಿನ 3ನೇ ವರ್ಷಿಗೆ ಮೊಟ್ಟ ಮೊದಲ ಹಾಡು ಹಾಡಿದಳು. ಆಕೆಗೆ ಫಸ್ಟ್ ನಾನು ಶಾಸ್ತ್ರೀಯ ಸಂಗೀತ, ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅದರಲ್ಲಿ ಸರಿಗಮಗಳಾಗಲಿ, ಬಂದೀಶ್ ಆಗಲಿ, ಶಾಸ್ತ್ರೀಯ ಸಂಗೀತ, ಆಮೇಲೆ ಉಪಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಆಮೇಲೆ ವಚನ ಗಾಯನ, ಭಕ್ತಿ ಸಂಗೀತ, ಭಾವ ಸಂಗೀತ, ಈ ಥರ ಹೇಳ್ಕೊತಾ ಆಕೆ ಮುಂದಿನ ಜೀವನದಲ್ಲಿ ಸಂಗೀತ ಭಾಳ ಒಳ್ಳೆ ಸಂಗೀತ ಆಕಿ ಕಲಿತು ಬಹಳಷ್ಟು ಕಷ್ಟ ಬಿದ್ದು. ನಾವು ಹೇಳೋದು ಮುಖ್ಯ ಇಲ್ಲ, ಆಕೆ ಕಲಿಯೋದು ಕೂಡ ಮುಖ್ಯ. ಶಿವಾನಿ ಕಲಿಯೋದು ಕೂಡ ಮುಖ್ಯ. ಆಕೆ ಅದೇ ರೀತಿ ಕಲ್ತ್ಕೊಂಡಳು ಕೂಡ. ಸ್ಟ್ರಗಲ್ ಮಾಡಿದಳು ಆಕೆ, ಪ್ರಾಕ್ಟೀಸ್ ಮಾಡಿದಳು, ಬಹಳಷ್ಟು ಪ್ರಾಕ್ಟೀಸ್ ಮಾಡಿದಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟೊತ್ತಿಗೆ ನಿಮ್ಮ ಮಗಳಿಗೆ ಸಂಗೀತ ಕಲಿಸಿದ್ರ ನೀವು? ಟೈಮ್ ಟೇಬಲ್ ಏನಿತ್ತು? ಟೈಮ್ ಟೇಬಲ್ ಅಂದ್ರೆ ಸ್ಕೂಲು ಇರುತ್ತೆ, ಅದ್ರೊಳಗೆ ಸಂಗೀತನೂ ಕಲಿಬೇಕು, ಎರಡು ಮ್ಯಾನೇಜ್ ಮಾಡಬೇಕು. ಅದು ಅವಳಿಗೆ ಹೆಂಗ್ ಕಷ್ಟ ಹೋಯ್ತು, ಆಮೇಲೆ ನೀವು ಹೆಂಗ್ ಮ್ಯಾನೇಜ್ ಮಾಡಿದಿರ? ಮಕ್ಕಳು ಗುಣವಾನ್ ಆಗ್ಬೇಕಂದ್ರೆ ತಾಯಿ ತಂದೆ ಮೊದಲು ಕಷ್ಟ ಬೀಳ್ಬೇಕು. ತಾಯಿ ತಂದೆ ಕಷ್ಟ ಬಿದ್ದರೆ ಮಕ್ಕಳು ಗುಣವಾನ್ ಆಗ್ತಾರೆ. ತಂದೆ ತಾಯಿ ಹೇಳಿದ್ದು ಕೇಳಿದ್ರೆ ಮಕ್ಕಳು ಗುಣವಾನ್ ಆಗ್ತಾರೆ. ಜಗತ್ತಿನಲ್ಲಿ ಯಾರನ್ನೂ ತಾಯಿ ತಂದೆ ತಮ್ಮ ಮಕ್ಕಳ ಬಗ್ಗೆ ಕೆಟ್ಟದ್ದು ಬಯಸಲ್ಲ. ಕರೆಕ್ಟ್ ಅದ ರೀ ವೀಕ್ಷಕರೇ? ಅದಕ್ಕಾಗಿ ಮಕ್ಕಳಿಗೆ ಹೇಳಕ್ಕೊಂದು ಇಷ್ಟಪಡ್ತೀನಿ ನಾನು. ನಿಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಅದು ಕೇಳ್ರಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಒಂದು ವೇಳೆ ನೀವು ತಂದೆ ತಾಯಿ ಹೇಳಿದ್ದು ಕೇಳಲಿಲ್ಲ ಅಂದ್ರೆ ನಿಮ್ಮ ಜೀವನದ ದಾರಿ ಚೇಂಜ್ ಆಗುತ್ತೆ. ಬಟ್ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ನಾವು ಹೇಳಿದ್ದು ಕೇಳಿದ್ರು. ಏನು ಕೇಳೋದಪ್ಪ? ನಸ್ಕಿನಾಗ ಜಲ್ದಿ ಹೇಳು, 4 ಗಂಟೆಗೆ ಹೇಳೋದು, ಯಾವಾಗ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೂಡ್ಸೋದು. ನಾವು ಹಾಡೋದು, ಅವ್ರ ಹಿಂದೆ ಹಾಡೋದು. ಈ ಥರ ಮುಂಜಾನೆ ಪ್ರಾಕ್ಟೀಸ್ ಮಾಡಿ ಮಸ್ಕಿನಾಗ ಎದ್ದು ಪ್ರಾಕ್ಟೀಸ್ ಆದಮೇಲೆ ಮತ್ತು ಸ್ಟಡಿ, ಸ್ಕೂಲ್ದು ಏನು ಅಭ್ಯಾಸ ಅದ ಅದು 1 ತಾಸು ನೋಡ್ಕೋಬೇಕು. ಆಮೇಲೆ ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಗೆ ಹೋಗಿ ಬಂದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಸ್ವಲ್ಪ ಏನಾರ ತಿಂದು ಮತ್ತು ಸ್ವಲ್ಪ ಸಂಗೀತ ಮಾಡಬೇಕು, ಮತ್ತು ಸ್ಕೂಲ್ದು ಅಭ್ಯಾಸ ಮಾಡಬೇಕು. ಈ ರೀತಿ ಮಕ್ಕಳಿಗೆ, ಶಿವಾನಿಯವರಿಗೆ ನಾನು ಸಂಗೀತ ಅಭ್ಯಾಸವನ್ನು ಮಾಡಿಸೀನಿ. ಅವರು ಕೂಡ ಭಾಳ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂಥವ್ರು ಒಳ್ಳೆ ಸಿಂಗರ್ ಆಗಿದ್ದಾರೆ. ಹೌದು, ಇಷ್ಟೊಳ್ಳೆ ಸಿಂಗರ್ ಆಗಿದ್ದಾರೆ. ಅವ್ರು ಇಂಡಿಯನ್ ಐಡಲ್ ಫೇಮ್, ಸರಿಗಮಪ ವಿನ್ನರು. ನೀವು ಕಲಿಸಿದ್ದು ಸ್ಟೈಲಲ್ಲಿ ಸುಮಧುರನೂ ಇರ್ಬೋದು. ಏನು ಸ್ಟ್ರಿಕ್ಟ್ನೆಸ್ಸು ಇದ್ದೀರಾ? ನೀವು ಸ್ಟ್ರಿಕ್ಟ್ ಆಗಿದ್ದೀರಾ? ಏನು ಬೈದಿದ್ದೀರಾ, ಹೊಡೆದಿದ್ದೀರಾ, ಹೆಂಗೆ ಕಲಿಸಿದ್ದೀರಾ? ಬೈಬೇಕಾಯ್ತು, ಹೊಡಿಬೇಕಾಯ್ತು, ಒಂದು ಟೈಮಿಗೆ ಸಿಟ್ಟಿಗೆ ಬರಬೇಕಾಯ್ತು. ಒಂದೊಂದು ಸರ್ತಿ ಕೇಳಲ್ಲ ಮಕ್ಕಳು, ಬೇಸರಿಸ್ತಾರೆ ಮಾಡ್ಲಾಕ. ಇದೇನಪ್ಪ ದಿನ ಇದೇ ಹೇಳ್ತಿಕೆ ಇದೆ. ಬಟ್ ಒಂದು ರೊಟೇಷನ್ ಅಂದರೆ ಒಂದು ತಪಶ್ಚರ್ಯ. 12 ವರ್ಷ ಒಂದೇ ಕೆಲಸ, ಒಂದೇ ತೀರ ಸಾಧನೆ ಮಾಡಿದ ಮೇಲೆ ಅದಕ್ಕೆ ಒಂದು ತಪ ಅಂತಾರೆ. ಆ ರೀತಿ ಸಂಗೀತನಲ್ಲಿ 12 ವರ್ಷ ತನಕ ಒಂದು ತಪ ಮಾಡಿದ ಮೇಲೆ ಅದು ಸಿದ್ಧಿ ಆಗುತ್ತೆ. ಸಾಧನೆ ಮಾಡ್ತಾ ಸಿದ್ಧಿ ಆಗುತ್ತೆ. ಅದರಲ್ಲಿ ಸ್ವಲ್ಪ ನಾವು ಸಿಟ್ಟಿಗೆ ಬರಬೇಕಾಗ್ತದೆ. ಏನು ಮಾಡ್ತಾರೆ ಮಕ್ಕಳು, ಸ್ವಲ್ಪ ಹೊತ್ತು ಮಾಡಿನಂಗೆ ಮಾಡ್ತಾರೆ. ನಾ ಮಾಡಿದ್ದೀನಿ, ನಿಮ್ಗೇನು ಟೆನ್ಷನ್ ತೊಗೊಬೇಡ್ರಿ, ಅದು ನಡೆಯಲ್ಲ. ಅದು ಮಾಡಬೇಕಂದ್ರೆ ಮಾಡಬೇಕೆ. ಸ್ವಲ್ಪ ನಾನು ಸ್ಟ್ರಿಕ್ಟ್ ಇದ್ದೀನಿ ರೀ, ತಂದೆ ಕಮ್ ಗುರು ಅಂತ ಸ್ವಲ್ಪ ಸ್ಟ್ರಿಕ್ಟ್ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವಳು ಅಷ್ಟು ದೊಡ್ಡ ಮಟ್ಟದ ಅದು ನಾನು ಸ್ವಲ್ಪ ಸಿಟ್ಟಾಗಿನಿ, ಯಾವಾಗ ಹೊಡೆದಿನಿ, ಯಾವಾಗ ಬಡ್ದಿನಿ, ಎಲ್ಲ ಮಾಡಿದ್ದಕ್ಕೆ ಆಕೆ ಪ್ರಾಕ್ಟೀಸ್ ಮಾಡಿದಳು, ಚೆನ್ನಾಗಿ ರಿಯಾಜ್ ಮಾಡಿದಳು, ಒಂದು ಮಟ್ಟಿಗೆ ಹೋದಳು. ಇನ್ನಷ್ಟು ಬೆಳಿಬೇಕು ಆಕೆ ಶಿವಾನಿ, ಇನ್ನೂ ಬೆಳಿಬೇಕು. ಇಂಡಿಯನ್ ಲೆವೆಲ್ನಲ್ಲಿ, ರಾಷ್ಟ್ರೀಯ ಲೆವೆಲಲ್ಲಿ ಇನ್ನೂ ಬೆಳಿಬೇಕು ಅಂತ ನಮ್ಮ ಇಚ್ಛೆ ಇದೆ. ಇವಾಗ ಅವ್ರದ್ದಾಯ್ತು. ಇವಾಗ ನಿಮ್ಮ ಮಕ್ಕಳದು, ನಿಮ್ಮ ಸತ್ಯಂ ಶಿವಂ, ಅವರಿಗೆ ಹೆಂಗೆ ಕಲಿಸಿದ್ದೀರಾ ಸರ್ ನೀವು? ಅವ್ರದ್ದು ಲೈಫ್ ಸೇಮೆ.
ರೊಟೇಷನ್ ಶಿವಾನಿ ಅವರಿಗೆ ಯಾವ ಥರ ಟ್ರೀಟ್ ಮಾಡಿದ್ದೀವಿ ಅದೇ ಥರ ನಸ್ಕಿನಾಗ ಎಬ್ಸೋದು, ಅವ್ರಿಗೂ ಪ್ರಾಕ್ಟೀಸ್ ಮಾಡಿಸೋದು. ಒಬ್ಬ ತಬಲಾ, ಢೋಲ್ಕಿ, ಢೋಲಕ್, ಪ್ಯಾಡ್ ಎಲ್ಲ ನುಡಿಸ್ತಾನೆ, ಎಲ್ಲ ಬಾರಿಸ್ತಾನೆ. ಇನ್ನೊಬ್ಬ ಕೀಬೋರ್ಡ್, ಹಾರ್ಮೋನಿಯಂ, ಸಿಂಗಿಂಗ್, ಗಿಟಾರ್ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಾನೆ. ಸತ್ಯಂ ಶಿವಮ್ ಇಬ್ಬರು. ಮತ್ತು ಅದೇ ರೀತಿ ಡಾನ್ಸ್ನಲ್ಲಿ ಕೂಡ ಭಾಳ ಇಬ್ಬರು ಸೂಪರ್ ಪರ್ಫೆಕ್ಟ್ ಇದ್ದಾರೆ, ಡಾನ್ಸ್ ಮಾಡ್ತಾರೆ. ವಾ ಇದೆಲ್ಲ ಕಲೆ ಬರಬೇಕಂದ್ರೆ ಅವ್ರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕೈತೆ, ಅವಾಗ ಹೊಡಿಬೇಕಾಗ್ತದೆ. ಅವು ಹೇಳಲ್ಲ, ಬೇಸ್ರಿಕ್ ಮಾಡ್ತಾರೆ, ಸ್ವಲ್ಪ ನೀರು ಹಾಕ್ಬೇಕಾಗ್ತದೆ ಮೈ ಮೇಲೆ. ಅವ್ರ ತಾಯಿ ಸ್ವಲ್ಪ ಹಿಂದೆ ಹಾಕೋತಾರ, ನಾವು ಸ್ವಲ್ಪ ಕಡಕ್ ಆಗ್ಬೇಕಾಯ್ತು. ಮಕ್ಕಳಿಗೆ ನಾವು ಸಿಟ್ಟು ಆಗಲ್ದ ಮಕ್ಕಳು ಸಂಸ್ಕಾರ ಆಗಲ್ಲ, ಇದೊಂದು ಪಕ್ಕ ತಿಳ್ಕೊರಿ. ನಾವು ಲಾಡ್ ಮಾಡಿದೆವು ಅಂದ್ರೆ ಅದೇ ಮಕ್ಕಳು ನಮ್ಮ ತಲೆ ಮೇಲೆ ಬಂದು ಕೊಡ್ತಾರೆ. ಸೋಫಾ ಸೆಟ್ ಮೇಲೆ ಬಂದು ಕುಂತ ಮೇಲೆ ಅಲ್ಲಿ ಕುಂತಾಗ ಓಕೆ ಓಕೆ ಅನ್ಬೇಕು, ಏನು ಅಂಬಲಿದ್ರೆ ಸ್ವಲ್ಪ ಮೈ ಮೇಲೆ ಬರ್ತಾರೆ, ಮತ್ತು ತಲೆ ಮೇಲೆ ಕೊಡ್ತಾರೆ. ಹಂಗಾತು ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಇರಬೇಕು. ಪ್ರೀತಿ ಪ್ರೇಮ ಅಂಬೋದು ಒಳಗಡೆ ಇಟ್ಕೋಬೇಕು, ಬಟ್ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಟ್ರೀಟ್ ಮಾಡಿದ್ರೆ ಮಕ್ಕಳು ಗುಣವಾನ್ ಆಗ್ತಾರೆ ಅಂತ ಹೇಳಿಕ್ಕೆ ಅಷ್ಟೇ. ಪ್ರೀತಿ ಪ್ರೇಮ ಕೊಡಬೇಕು, ಬ್ಯಾಡ ಅಂತ ಇಲ್ಲ. ನಾವು ತಂದೆ ತಾಯಿ ಪ್ರೀತಿ ಪ್ರೇಮ ಕೊಡೋದ್ರೆ ಯಾರು ಕೊಡ್ಬೇಕು ಮಕ್ಕಳಿಗೆ, ಬಟ್ ಸ್ವಲ್ಪ ಸ್ಟಿಕ್ಸ್ ಯಾವಾಗ ಆಗ್ಬೇಕು ಅವಾಗ ಆಗಿದ್ರೆ ಮಕ್ಕಳು ಗುಣವಾನ್ ಆಗ್ತಾರೆ. ಈ ಥರ ಸತ್ಯಂ ಶಿವಮ್ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾರೆ. ಅವ್ರದ್ದು ಕೂಡ ಜೀವನ ಒಳ್ಳೇದಾಗಬೇಕಂತ ನಮ್ಮ ತಂದೆ ತಾಯಿ ಒಂದು ಆಸೆ. ಸರ್, ನಿಮ್ಮ ಮಗಳು ಮುಂಬೈ ಸೋನಿ ಟಿವಿ ಇಂಡಿಯನ್ ಐಡಲ್ ಹೋಗಿದ್ದಾರೆ. ಅದ್ರ ಹಿಂದೆ ನಿಮ್ಮ ಕಷ್ಟ ಭಾಳ ಇದೆ ಸರ್. ಆ ಸ್ಟ್ರಗಲ್ ಬಗ್ಗೆ ನೀವು ಹೇಳ್ಬೋದಾ ಸರ್ ಪ್ಲೀಸ್? ಹೌದು, ಶಿವಾನಿ ಅವರಿಗೆ ಇಂಡಿಯನ್ ಐಡಲ್ ಸೋನಿ ಟಿ ವಿಯಲ್ಲಿ ಆಡಿಷನ್ಸ್ ಕೊಡಬೇಕು, ಅದರಲ್ಲಿ ಸೆಲೆಕ್ಟ್ ಆಗಬೇಕು, ಮತ್ತೆ ಗೆದ್ದು ಬರಬೇಕು. ಒಂದು ತಂದೆ ಕನಸಿರುತ್ತೆ, ಒಂದು ಸಂಗೀತ ಗುರುವಿನ ಕನಸು, ಒಂದು ತಂದೆ ಕನಸು. ಆ ರೀತಿಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ವರ್ಷಿಗೆ ಶಿವಾನಿಯವರಿಗೆ ಆಡಿಷನ್ಸ್ ಕೊಡ್ಲಿಕ್ಕೆ ಹೇಳಿ ಒಂದು ವರ್ಷ ಸೆಲೆಕ್ಷನ್ ಆಯಿತು. ಭಾಳ ಖುಷಿ ಆಯಿತು. ಮುಂಬೈ ಅಂದ್ರೆ ಗೊತ್ತು ನಿಮಗೆ, ಒಂದು ಇಂಡಿಯಾ ಲೆವೆಲ್ದ ಒಂದು ದೊಡ್ಡ ಸಿಟಿ ನಮ್ಮ ಕರ್ಕೊಂಡು ಹೋದ್ಮೇಲೆ ಏನೂ ಗೊತ್ತಿಲ್ಲ, ಹೆಂಗಾರ ಹುಡ್ಕಾಡ್ಕೋತ ಸ್ಟುಡಿಯೋಕ್ಕೆ ಹೋದ್ಮೇಲೆ ಲೈನಲ್ಲಿ ನಿಂತೀವಿ. ಲೈನಲ್ಲಿ ನಿಂತ್ಮೇಲೆ ಶಿವಾನಿ ಅಂತೂ ಆಕಿ ಅಷ್ಟು ಏನು ನಾಲೆಜ್ ಇದ್ದಿಲ್ಲ. ನಾನೇ ಸ್ವಲ್ಪ ಎಲ್ಲ ನೋಡಿಕೊಂಡು ಎಲ್ಲ ಥರದ ಲೈನ್ಸ್, ಫಾರ್ಮ್ಸ್ ಆಗಲಿ, ಸಾಂಗ್ಸ್ ಆಗಲಿ ಎಲ್ಲ ಥರದ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ಹೋದ್ಮೇಲೆ ಫಸ್ಟ್ ರೌಂಡಿಗೆ ಸೆಲೆಕ್ಷನ್ ಆಯಿತು. ಖುಷಿ ಮಾತಾಯಿತು. ಆಮೇಲೆ ಅಲ್ಲಿ ಉಳ್ಕೊರಿ ಅಂತ ಹೇಳಿದ್ರು. ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಆಗೋ ತನಕ ಇಲ್ಲೇ ಉಳ್ಕೋಬೇಕು ನೀವು, ಎಲ್ಲ ನಿಮ್ಮದೇ ಎಲ್ಲ ಖರ್ಚು ಇರ್ತದೆ. ಅದಕ್ಕೊಂದು 15 ದಿವಸ ಹತ್ತಿತು. ಎಲ್ಲ ಪರಿಸ್ಥಿತಿ ಬೇಡ, ಏನು ಬೇಡ, ಬಟ್ ಹಾಗೆ ಉಳ್ಕೊಂಡಿವಿ. ಹೆಂಗಾರ ದಿನ ನುಗ್ದು, ಯಾರೋ ಏನೋ ಮಾಡಿದ್ರು, ಏನೋ ಆಯಿತು ಪರಿಸ್ಥಿತಿ. ಆ ದಿವಸ ಆ ದಿನಗಳು ಇವತ್ತಿಲ್ಲ, ಬಟ್ ನೆನೆಸ್ಕೊಂಡ್ರು ಭಾಳ ಕಷ್ಟ ಆಗ್ತದೆ. ಮಗಳಿಂದ ಸೆಲೆಕ್ಷನ್ ಆಯಿತು, ಸೆಕೆಂಡ್ ರೌಂಡಿಗೂ ಸೆಲೆಕ್ಷನ್ ಆಯಿತು. ಆ 3ನೇ ರೌಂಡಿಗೆ ಹಿಡಿದು ಎಲ್ಲ ಸೋನಿ ಟಿ ವಿಯವ್ರದ್ದು ಖರ್ಚೆ ಎಲ್ಲ ಅವರೇ ನೋಡಿಕೊಂಡ್ರು. ಇವರು ಇರೋದು ವ್ಯವಸ್ಥೆ, ಊಟದ ವ್ಯವಸ್ಥೆ, ಯಾಕಂದ್ರೆ ಇಬ್ಬರು ಇದ್ದೀವಲ್ಲ, ಎಲ್ಲ ನೋಡಿಕೊಂಡ್ರು. ಆದಮೇಲೆ ಮಗಳಿಂದ ಸೆಲೆಕ್ಷನ್ ಆಯಿತು. ದಿನ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮ್ಯೂಸಿಷಿಯನ್ ಜೊತೆ, ಮಗಳಿಗೆ ಕರ್ಕೊಂಡು ಹೋಗ್ಬೇಕು ಎಲ್ಲರ ಜೊತೆ. ಇದು ಮಾಡಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿ ಮಗಳು ಟಿ ವಿಯಲ್ಲಿ ಹಾಡಿದ್ರು. ದಮಾದಮ್ ಮಸ್ತ್ ಕಲಂದರ್ ಅಂತ ಹಾಡ ಬಂತು ಶಿವಾನಿ ಅವರು. ಆಮೇಲೆ ಆ ಶೂಟಿಂಗ್ನಲ್ಲಿ ಒಂದು 4-5 ಹಾಡ ಶೂಟ್ ಮಾಡಿದ್ರು, ಬಟ್ ಜಾಸ್ತಿ ಹೈಲೈಟ್ ಆಯಿತು ದಮಾದಮ್ ಮಸ್ತ್ ಕಲಂದರ್. ಅದರಲ್ಲಿ ಜಡ್ಜಸ್ ಇಷ್ಟು ಖುಷಿ ಆದರು. हमने तो दमादम मस्त कलंदर गाना बहुत जनों से सुना है, लेकिन ऐसा भी दमादम मस्त कलंदर गाते हैं ಅಂತ ಅವ್ರು ಕಮೆಂಟ್ ಕೊಟ್ಟರು. ಆವತ್ತಿನ ದಿವಸ ಒಂದು ತಂದೆ, ಒಂದು ಸಂಗೀತ ಗುರುಗಳು ಅಂತ ನನಗೆ ಭಾಳ ಖುಷಿ ಆಯಿತು. ಇದು ನಮ್ಮ ಇಂಡಿಯನ್ ಐಡಲ್ ಜರ್ನಿ. ಆಮೇಲೆ ಟಾಪ್ 20ಯಲ್ಲಿ ಹೋದ್ಮೇಲೆ ಮುಂದಿನ ರೌಂಡಲ್ಲಿ ಶಿವಾನಿ ಅವರು ಸೆಲೆಕ್ಷನ್ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಸ್ಟ್ರಗಲ್ ಮಾಡೋಣ, ಮತ್ತೆ ಪ್ರಾಕ್ಟೀಸ್ ಮಾಡೋಣ ಅಂತ ಮತ್ತೆ ಬಂದ್ವಿ. ಸೂಪರ್. ಮತ್ತೆ ಇಂಡಿಯನ್ ಐಡಲ್ ನಿಮ್ಮ ಮಗಳು ಹೋಗ್ಲಿ, ಹೆಂಗೆ ಸರಿಗಮಪದಲ್ಲಿ ವಿನರ್ ಆಗಿದ್ದಾರೆ ಹಂಗೆ ಇಂಡಿಯನ್ ಐಡಲ್ದಲ್ಲಿ ವಿನರ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹೌದು, ಇಂಡಿಯನ್ ಐಡಲಲ್ಲಿ ಇನ್ನೂ ಹೋಗಬೇಕು, ಇನ್ನೂ ಸೆಲೆಕ್ಷನ್ ಆಗಬೇಕು. ನಿಮ್ಮೆಲ್ಲ ವೀಕ್ಷಕರ ಆಶೀರ್ವಾದ, ಎಲ್ಲ ಪ್ರೇಕ್ಷಕರ ಆಶೀರ್ವಾದ ಶಿವಾನಿ ಮೇಲೆ, ನಮ್ಮ ಮೇಲೆ, ನಮ್ಮ ಪರಿವಾರ ಮೇಲೆ ಸದಾ ಇರಬೇಕು. ನಿಮ್ಮ ಸಪೋರ್ಟ್
ನಿಮ್ಮ ಪ್ರೋತ್ಸಾಹ ಸದಾ ಇರಬೇಕು. ಇನ್ನೊಮ್ಮೆ ನಾವು ಇಂಡಿಯನ್ ಐಡಲ್ ಹೋಗಿ ನಮ್ಮ ಮಗಳು ಅಲ್ಲ, ನಿಮ್ಮ ಮಗಳು, ಬೀದರಿನ ಮಗಳು, ಹೆಮ್ಮೆಯ ಪುತ್ರಿ, ಕರ್ನಾಟಕದ ಮಗಳು ಆಗಿರ್ತಕ್ಕಂಥ ಶಿವಾನಿ ಇಂಡಿಯನ್ ಐಡಲ್ ಕೂಡ ಗೆದ್ದು ಬರಬೇಕು, ಅಲ್ಲಿ ವಿನ್ ಆಗಿ ಬರಬೇಕು ಅಂತ ನನ್ನ ಮನಸ್ಸಿದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇರಬೇಕು. ಇದು ಶಿವಾನಿ ಅವ್ರದ್ದು ಇಂಡಿಯನ್ ಐಡಲ್ ಜರ್ನಿ ಕೇಳಿದ್ದೀವಿ. ಇವಾಗ ನೆಕ್ಸ್ಟ್ ನಮ್ಮ ಜಿ ಕನ್ನಡ ಸರಿಗಮಪ ಜರ್ನಿ ಹೆಂಗಿತ್ತು ಸರ್? ಅದು ನಿಮ್ಮ ಕಷ್ಟ ಹೆಂಗಿತ್ತು? ಎಷ್ಟು ದಿವಸ ಉಳಿದಿದ್ದೀರಾ? ನೀವು ಮನೇಲಿ ಇದ್ದಿಲ್ಲ, ಅವ್ರ ಜೊತೆನೇ ಇದ್ರಾ? ಯಾರಿದ್ರು ಅವ್ರ ಜೊತೆ? ಇದೆಲ್ಲ ಹೇಳ್ಬೋದಾ ಸರ್? ಜಿ ಕನ್ನಡ ಸರಿಗಮಪ ನಮ್ಮ ಕನ್ನಡ ತಾಯಿ, ನಮ್ಮ ಹೆಮ್ಮೆಯ ತಾಯಿ, ನಮ್ಮ ಕನ್ನಡದ ಚಾನಲ್, ನಮ್ಮ ಕನ್ನಡದ ಕಾರ್ಯಕ್ರಮ ಸರಿಗಮಪ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಅದೂ ಸೇಮ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋದ್ಮೇಲೆ ಥರ್ಡ್ ರೌಂಡಿಗೆ ಸೆಲೆಕ್ಷನ್ ಆದರು. ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮತ್ತೆ ಕಾಲ್ ಬರ್ತದ ಕಾಲ್ ವೇಟ್ ಮಾಡಿದ್ವಿ. ಮತ್ತೆ ಕಾಲ್ ಬಂತು, ಮತ್ತೆ ಹೋದ್ವಿ. ಮೇಗಾ ಆಡಿಷನಲ್ಲಿ ಸೆಲೆಕ್ಷನ್ ಆಯಿತು. ಬೀದರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ರಂಗಮಂದಿರದಾಗೆ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲೇ ಕಾಲ್ ಬಂತು, ನಿಮ್ಮ ಶಿವಾನಿ ಮುಂದಿನ ರೌಂಡಿಗೆ ಸೆಲೆಕ್ಷನ್ ಆಗಿದ್ದಾರೆ ಅಂತ. ಭಾಳ ಖುಷಿ ಆಯಿತು. ರಂಗಮಂದಿರದಾಗೆ ಬೀದರ್ದವ್ರು ಅವರು ಕೂಡ ಭಾಳ ಖುಷಿ ಆದರು. ಎಲ್ಲ ಜನರು, ಸಂಗೀತ ಪ್ರೇಮಿಗಳು ಎಲ್ಲರೂ ಖುಷಿಯಾದರು. ನಮ್ಮ ಶಿವಾನಿ, ನಮ್ಮ ಬೀದರಿನ ಮಗಳು ಸರಿಗಮಪಕ್ಕೆ ಹೋಗಿದ್ದಾಳೆ, ನಮ್ಮ ಮಗಳು ಅಂತ ಖುಷಿಪಟ್ಟರು. ಅವತ್ತೇ ಕಾಂಗ್ರ್ಯಾಚುಲೇಷನ್ ಹೇಳಿದ್ರು. ಕಾಲ್ ಬಂತು, ಹೋದಿವಿ. ಮೇಗಾ ಆಡಿಷನ್ನಲ್ಲಿ ಕೂಡ ನಮ್ಮ ಶಿವಾನಿ, ನಮ್ಮ ಮಗಳು ಸೆಲೆಕ್ಷನ್ ಆಯಿತು. ಇಡೀ ಜರ್ನಿಯಲ್ಲಿ ಆಕಿನ ಜೊತೆ ನಾನು ಇದ್ದೀನಿ. ಯಾಕಂದ್ರೆ ಮನೆ ಕಡೆ ಇಬ್ಬರು ಇದ್ದಾರಲ್ಲ, ಸತ್ಯಂ ಶಿವಂ, ಅವ್ರ ಸ್ಕೂಲು, ಅವ್ರ ಟ್ಯೂಷನ್ಸ್ ಎಲ್ಲ ಅವ್ರ ತಾಯಿಗೆ ಒಪ್ಪಿಸ್ಬಿಟ್ಟಿನಿ. ಶಿವಾನಿಯವ್ರ ಜೊತೆ ನಾವು ಉಳ್ಕೊಂಡು ಅಲ್ಲಿ ಹೆಂಗಿರ್ತಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಅದು ಎಲ್ಲ ನೋಡ್ಕೋಬೇಕಾಗ್ತದೆ. ಅಲ್ಲಿ ಮೆಂಟರ್ಸ್ ಇರ್ತಾರೆ, ಅವ್ರ ಜೊತೆ ಅವರೆಲ್ಲ ಹೋಗಬೇಕು, ಪ್ರಾಕ್ಟೀಸ್ ಬರಬೇಕು, ಎಲ್ಲ ವ್ಯವಸ್ಥೆ ಜಿ ಕನ್ನಡ ಸರಿಗಮಪ. ಜಿ ಕನ್ನಡ ಎಲ್ಲ ವ್ಯವಸ್ಥೆ ಮಾಡಿದೆ. ಇರ್ಲಿಕ್ಕೆ ವ್ಯವಸ್ಥೆ, ಊಟಕ್ಕೆ ವ್ಯವಸ್ಥೆ ಜಿ ಕನ್ನಡದವ್ರು ಎಲ್ಲ ಮಾಡಿದ್ದಾರೆ. ಅಲ್ಲಿ ಏನೂ ಕೊರತೆ ಇಲ್ಲ, ಯಾನ್ ಕಂಬಿದ್ದಿಲ್ಲ ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಿ ಕನ್ನಡದವರು ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡ್ತಾ 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 ಮುಂದಿನ ದಿನಮಾನದಲ್ಲಿ ನಮ್ಮ ಮಗಳು ಟಾಪ್ 10, ಟಾಪ್ 5 ಸೆಲೆಕ್ಷನ್ ಆದಳು. ನಿಮ್ಮೆಲ್ಲರ ಆಶೀರ್ವಾದದಿಂದ, ಜಿ ಆಶೀರ್ವಾದದಿಂದ ನಮ್ಮ ಮಗಳು ಸರಿಗಮಪ ಟ್ರಾಫಿ ಬೀದರ್ಗೆ ಕೊನೆಗೆ ತಂದಳು. ಜಿ ಸರಿಗಮಪ ಟ್ರಾಫಿ ಗೆದ್ದು ಬಂದಳು. ಅದು ಖುಷಿ ನನಗೆ ಭಾಳ ಇದೆ. ಅದೇ ಬೀದರಿನ ಜನರು ಕೂಡ, ಇಡೀ ಕರ್ನಾಟಕದ ಜನರು ಎಲ್ಲರ ಆಶೀರ್ವಾದ ಶಿವಾನಿಗಿತ್ತು ಅಂತ ಶಿವಾನಿ ಗೆದ್ದು ಬಂದಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವಿಶ್ವಗುರು ಮಹಾತ್ಮ ಬಸವಣ್ಣನವರ ಆಶೀರ್ವಾದ, ಪರಂಪಿತ ಪರಮೇಶ್ವರನ ಆಶೀರ್ವಾದ, ಎಲ್ಲರ ಆಶೀರ್ವಾದ ಆ ಶಿವಾನಿ ಮೇಲಿತ್ತಂತ ಶಿವಾನಿ ಗೆದ್ದು ಬಂದಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ನಿಮ್ಮ ಮಗಳು ಶಿವಾನಿ ಅವರು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ನಮ್ಮ ಎಲ್ಲ ಇಡೀ ಕರ್ನಾಟಕದ ಜನತೆ ಅವರ ಆಶೀರ್ವಾದದಿಂದ, ಅವರ ಸಪೋರ್ಟಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಅವರು ಇಂಡಿಯಾ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಬೆಳೀಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಇವಾಗ ನಿಮ್ಮ ಮಕ್ಕಳಿಗೆ, ಸತ್ಯಂ ಶಿವಂ ಇವರಿಗೆ, ಅವರಿಗೆ ಹೆಂಗೆ ರೆಡಿ ಮಾಡ್ತಾ ಇದ್ದೀರಾ ಸರ್ ಇವಾಗ? ಶಿವಾನಿ ಅವ್ರದ್ದು ಮುಗೀತು ಅಂತ ಅನ್ಲಕ್ಕೆ ಬರಲ್ಲ. ಅವ್ರನ್ನು ಇನ್ನೂ ಕಲಿಬೇಕು, ಇನ್ನು ಅವರು ಮುಂದೆ ಹೋಗಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಹೋಗಬೇಕು, ನ್ಯಾಷನಲ್ ಲೆವೆಲ್ ಹೋಗಬೇಕು. ಅವ್ರ ಜೊತೆ ಸತ್ಯಂ ಶಿವಂ ಅವರಿಬ್ಬರು ತಮ್ಮಂದಿರು, ಅವ್ರಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅವ್ರನ್ನೂ ರೆಡಿ ಆಗಬೇಕಲ್ಲ, ನಾ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರನ್ನೂ ರೆಡಿ ಆಗಬೇಕು. ಅವ್ರನ್ನೂ ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು. ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಮೊನ್ನೆ ಲಿಟಲ್ ಚಾಂಪ್ಸ್ ಒಂದು ಆಡಿಷನ್ ಮಾಡಿಸಿದ್ದೀನಿ ಸರಿಗಮಪ. ಅದರಲ್ಲಿ ಥರ್ಡ್ ರೌಂಡ್ ತನಕ ಹೋಗಿ ಬಂದೇನೆ ಸತ್ಯಮು. ಇಬ್ಬರು ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಕೂಡ ಮುಂದೆ ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಕೂಡ ಕಾಳಜಿ ಇದೆ, ನನಗಿಲ್ಲ ಅಂತಿಲ್ಲ. ಅದೇ ರೀತಿ ಅದಕ್ಕೆ ಮೊದಲು DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಅದರಲ್ಲಿ ಇಬ್ಬರು ಅವಳಿ ಜೋಳಿ ಇಬ್ಬರು ಹೋಗಿ ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ಅದರಲ್ಲಿ ಕೂಡ ಥರ್ಡ್ ರೌಂಡ್ ತನಕ ಹೋಗಿ ಬಂದಿದ್ದಾರೆ. ಅವ್ರದ್ದು ಮಾಡ್ತಾ ಇದ್ದೀನಿ. ನಾ ಮಾಡೋದಿಲ್ಲ, ಅವರು ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಸ್ಟ್ರಗಲ್ ಮಾಡಿ ಅವ್ರು ಕೂಡ ಮಾಡಿದ್ರೆ ಅವ್ರು ಕೂಡ ಸಕ್ಸಸ್ ಆಗ್ತಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಸಂಗೀತ ಕಲಿಬೇಕು ಅಂತ ಹೆಂಗೆ ಆಸಕ್ತಿ ಬಂತು ಸರ್? ನಮ್ಮ ಮನೆಯಲ್ಲಿ 3ನೇ ತಲೆಮಾರಿಂದ ಸಂಗೀತ ಇದೆ. ನಮ್ಮ ಅಜ್ಜವ್ರು, ನಮ್ಮ ತಾತ, ನಮ್ಮ ಅವ್ರ ಬಾಬಾ ಚನ್ನಬಸವಲಿಂಗಪ್ಪ ಅಂತ ಇದ್ರು. ಅವರು ಸಂಗೀತ ವಿದ್ವಾಂಸರು, ಹಾರ್ಮೋನಿಯಂ ನುಡಿಸ್ತಿದ್ರು, ತಬಲಾ, ಮೃದಂಗ, ಅಲ್ಲಿಂದ ಬಂದಿದೆ ಪರಂಪರೆ ನಮ್ಮ ಮನೆಯಲ್ಲಿ.
ಅಂದ್ರೆ ಆಮೇಲೆ ನಮ್ಮ ಬಾಬವರು ಅವ್ರ ಮೃದಂಗ ಹಾರ್ಮೋನಿಯಮ್ಮು ಗಾಯನ, ಆಮೇಲೆ ನಾವು ಬಂದ್ವಿ. ಅದು ಅನುಶಕ್ತಿದಿಂದ ಸಂಗೀತ ಬಂದೆ ನಮ್ಮ ಮನೆಯಲ್ಲಿ. ಇದು ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ. ಅದೇ ರೀತಿ ಕವಿತಾ ಸ್ವಾಮಿಯವರು ಬೀದರ್ ಅವರು, ಶಿವಾನಿ ಅವ್ರ ಅಜ್ಜಿ ಆ ಕಡೆಯಿಂದ ಬಂಪಳ್ಳಿ ಫ್ಯಾಮಿಲಿ, ಆ ಕಡೆಯಿಂದನೂ ಪರಂಪರೆ ಇದೆ. ಅವ್ರ ಅಜ್ಜಿನೂ ಸ್ವಲ್ಪ ಹಾಡ್ತಾ ಇದ್ರು. ಆಮೇಲೆ ಕವಿತಾ ಸ್ವಾಮಿಯವ್ರ ಮಮ್ಮಿಯವ್ರು ಅವರು ಲಕ್ಷ್ಮೀಬಾಯಿ ಬಂಪಳ್ಳಿ, ಅವ್ರು ಭಾಳ ಒಳ್ಳೆ ರೀತಿಯಿಂದ ಹಾಡ್ತಾರೆ. ವಚನ ಗಾಯನ, ಭಕ್ತಿ ಸಂಗೀತ, ಭಾಳ ಒಳ್ಳೆ ಒಳ್ಳೆ ಗೀತೆಗಳು ಹಾಡ್ತಾರೆ. ಅದರದಿಂದನೂ ಇಬ್ಬರು ಕಡೆಯಿಂದ ಪರಂಪರೆ ಬಂದಿದೆ ನಮ್ಮ ಮನೆಯಲ್ಲಿ. 3ನೇ ತಲೆಮಾರಿ, ನಮ್ಮ ಮಕ್ಕಳು 4ನೇ ತಲೆಮಾರಿ. ಅಲ್ಲಿಂದ ಆಸಕ್ತಿ ಬಂತು. ನಮ್ಮ ಅಜ್ಜವರು ನಮಗೆ ಭಾಳ ಒಳ್ಳೆ ಒಳ್ಳೆ ಗುರುಗಳ ಕಡೆ ಸಂಗೀತ ಕಲಿಲಿಕ್ಕೆ ಕರ್ಕೊಂಡು ಹೋಗಿದ್ರು. ಪಂಡಿತ್ ಶಾಂತಾರಾಮ್ ಚಿಗರಿ ಗುರುಜಿ ಲಾತೂರ್, ಪಂಡಿತ್ ಶ್ಯಾಮ್ ಗುಂಜ್ಕರ್ ನಾಂದೇಡ್, ಪಂಡಿತ್ ಸುರೇಶ್ ತಳವಲ್ಕರ್ ಗುರುಜಿ ಮುಂಬೈ ಪದ್ಮಶ್ರೀ ಪುರಸ್ಕೃತರು, ಭಾಳ ದೊಡ್ಡ ವಿದ್ವಾಂಸರು. ಪದ್ಮಶ್ರೀ ಪಂಡಿತ್ ಪ್ರಭಾಕರ್ ಕಾರೇಕರ್ ಗುರುಜಿ ಮುಂಬೈ. ಈ ದೊಡ್ಡ ದೊಡ್ಡ ಗುರುಗಳ ಹತ್ರ ನಾವು ಹೋಗಿ ಸಂಗೀತ ಕಲ್ತಿದ್ದೀವಿ. ಸಂಗೀತ ಸಾಧನೆ ಇದೊಂದು ಬಹಳ ದೊಡ್ಡ ಸಮುದ್ರ. ಬಟ್ ನಮ್ಮ ಎರಡೂ ಪರಂಪರೆಯಲ್ಲಿ ಸಂಗೀತ ಇದ್ದಿನ ಕಡೆ ನಮ್ಗೆ ಸ್ವಲ್ಪ ಈಸಿ ಹೋಗ್ತು. ನಮ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಅದು ಬಹಳ ಈಸಿ ಆಗುತ್ತೆ. ಸರ್, ಇವಾಗ ನಿಮ್ಮ ಮಕ್ಕಳಿಗೆ ಹೆಂಗ ಸಂಗೀತ ಕಲಿಸಿದ್ದೀರಾ, ಕಲಿಸ್ತಾ ಇದ್ದೀರಾ? ಅದೇ ರೀತಿ ಬೇರೆ ಮಕ್ಕಳಿಗೆ ಅವರಿಗೆ ಕೂಡ ಕ್ಲಾಸ್ ತಗೋತೀರಾ ಸರ್? ಹೌದು, ಇದೆ. ಮಹಾತ್ಮ ಬಸವೇಶ್ವರ ಸಂಗೀತ ಸೇವಾ ಸಂಘ ಅಂತ ರಿಜಿಸ್ಟ್ರೇಷನ್ನಲ್ಲಿ ಎಸ್ ಮೆಲೋಡಿ ಮ್ಯೂಸಿಕ್ ಕ್ಲಾಸಸ್ ಮತ್ತು ಮ್ಯೂಸಿಕ್ ಕಾರ್ಯಕ್ರಮ, ಮುಖ್ಯವಾಗಿ ಕ್ಲಾಸಸ್, ಆಮೇಲೆ ಹೊರಗಡೆ ಕಾರ್ಯಕ್ರಮ ಮಾಡ್ತೀವಿ. ಅದು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಕ್ಲಾಸಸ್ ತಗೋತೀನಿ. ಮ್ಯೂಸಿಕ್ ಪಾಠಶಾಲೆ ಇದೆ, ನಮ್ಮ ಸಂಗೀತ ಪಾಠಶಾಲೆ ಇದೆ. ಅದರಲ್ಲಿ ಸಣ್ಣವ್ರಿಗೆ, ಚಿಕ್ಕವ್ರಿಗೆ ಕೂಡ, ಸ್ವಲ್ಪ ವಯಸ್ಸಾಗಿನವರಿಗೆ ಏನೋ ಇದು ಇಲ್ಲ, ಯಾರನ್ನೂ ಬಂದು ಸಂಗೀತ ಕಲಿಬೋದು. ಇಂಟ್ರೆಸ್ಟ್ ಇದ್ದಿನವರು ನಾವು ಸಂಗೀತ ಪಾಠಶಾಲೆ, ನಮ್ಮ ಸಂಗೀತ ಪಾಠಶಾಲೆ ಇದೆ. ಸಂಜೆ ಸಾಯಂಕಾಲ 5 ಹಿಡಿದು 7:30 ತನಕ, ಯಾವಾಗ 8 ಆಗ್ತದೆ. ವಾರದಲ್ಲಿ 3 ಕ್ಲಾಸ್ ತಗೋತೀವಿ. ಸರ್, ವಾರದಲ್ಲಿ 3 ಕ್ಲಾಸ್ ಯಾಕಂತ ಕೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಕಾರ್ಯಕ್ರಮನೂ ಹೋಗ್ಬೇಕಲ್ಲ, ಅದಕ್ಕೆ ಅವ್ರಿಗೂ ಆರಿಸ್ಬೇಡ್ದು. ಸರ್, ದಿನ ಕ್ಲಾಸ್ ಹೇಳಿದಿರಿ, ಮತ್ತು ದಿನ ತೊಗೊಂಬಲ್ರಿ, ಅದಕ್ಕೆ ವಾರದಲ್ಲಿ 3 ಕ್ಲಾಸ್ ಇಟ್ಟಿದ್ದೀವಿ. ಹಿಂಗೆ ಈ ವೃತ್ತಿನೇ ಇದೆ. ಮತ್ತು ಹೊರಗಿನವ್ರು ಬಂದು ಕಲಿತಾರೆ. ಇವಾಗ ಜಹೀರಾಬಾದ್ ಆಗಲಿ, ಸಂಗಾರೆಡ್ಡಿ ಆಗಲಿ, ಬಸವ ಕಲ್ಯಾಣ ಆಗಲಿ, ಇಲ್ಲಿಂದನೂ ಆ ಕಡೆ ಈ ಕಡೆಯಿಂದನೂ ಹೊರಗಿನ ವಿದ್ಯಾರ್ಥಿಗಳು ಕೂಡ ಬಂದು ಕಲಿತಾರೆ ನಮ್ಮ ಹತ್ರ. ಅದು ವಾರದಾಗ 1 ಕ್ಲಾಸ್ ತಗೋತೀನಿ. ಆನ್ಲೈನ್ನೂ ತಗೋತೀನಿ. ಆನ್ಲೈನ್ ಅಂದ್ರೆ ವಾಟ್ಸಪ್ ಕಾಲ್ನಲ್ಲಿ ತಗೋತೀನಿ, ಗೂಗಲ್ ಕಾಲ್ನಲ್ಲಿ ತಗೋತೀನಿ, ಝೂಮ್ದಲ್ಲಿ ತಗೋತೀನಿ. ಈ ರೀತಿ ಆನ್ಲೈನ್ನು ತಗೋತೀನಿ, ಆಫ್ಲೈನ್ನು ಕ್ಲಾಸ್ ತಗೋತೀನಿ. ಕ್ಲಾಸ್ ತಗೊಂಬದೇ ನಮ್ಮ ಸಂಗೀತ ಸೇವೆ ಮಾಡೋದೇ ನಮ್ಮ ಕೆಲಸ. ಸಂಗೀತ ಹೆಂಗೆ ಬೆಳಿಬೇಕು? ಭಾರತೀಯ ಶಾಸ್ತ್ರೀಯ ಸಂಗೀತ, ನಮ್ಮ ಹಿಂದೂಸ್ತಾನಿ ಸಂಗೀತ ಬೆಳಿಬೇಕಂದ್ರೆ ನಾವು ಮಕ್ಕಳಿಗೆ ಸಂಗೀತ ಕಲಿಸ್ಬೇಕು. ನಮ್ಮ ಮಕ್ಕಳಿಗೆ ಕಲಿಸೋದು ಮುಖ್ಯ ಅಲ್ಲ, ನಮ್ಮ ಹತ್ರ ಬಂದಿರತಕ್ಕಂಥ ಎಲ್ಲರಿಗೂ ಅದೇ ರೀತಿಯಲ್ಲಿ ನಾನು ಕಲಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ಇರಲಿ, ಚಿಕ್ಕವ್ರು ಇರಲಿ. ನೀವು ನೋಡ್ಬೋದು ನನ್ನ ವಾಟ್ಸಾಪ್ ಸ್ಟೇಟಸ್ನಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಶಿವಾನಿಯವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ನಲ್ಲಿ, ಶಿವದಾಸ್ ಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ನಮ್ಮ ಮಕ್ಕಳು ಕ್ಲಾಸಸ್ನ ವಿಡಿಯೋನ ಹಾಕ್ತಾ ಇರ್ತೀನಿ. ನಾವು ನೋಡ್ಬೋದು. ಕ್ಲಾಸಸ್ ಖಂಡಿತ ತಗೋತೀವಿ. ಸರಿ, ಯಾವ ಥರ ತಗೋತೀರಾ? ಅಂದರೆ ಮ್ಯೂಸಿಕ್ ಸ್ಟೈಲ್ ಆಗಿರಲಿ, ಲ್ಯಾಂಗ್ವೇಜಸ್ ಆಗಿರಲಿ, ನಿಮ್ಗೆ ಯಾವ ಸಂಗೀತ? ಹೌದು, ಇದರಲ್ಲಿ ಸಂಗೀತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರಲ್ಲಿ 2 ಭಾಗ ಇರ್ತವೆ. ಒಂದು ಕರ್ನಾಟಕ ಸಂಗೀತ, ಒಂದು ಹಿಂದೂಸ್ತಾನಿ ಸಂಗೀತ. ಕರ್ನಾಟಕ ರಮಣ ಗೋ, ಇದು ದಕ್ಷಿಣ ಭಾರತೀಯ ಸಂಗೀತ. ಭಾರತೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅದರಲ್ಲಿ ಸುಗಮ ಸಂಗೀತ, ಅದರಲ್ಲಿ ವಚನ ಗಾಯನ, ಮತ್ತು ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆಗಳು. ಅದರಲ್ಲಿ ಸ್ವಲ್ಪ ಜನಕ್ಕೆ ಕರೋಕೆ ಇಷ್ಟ ಇರ್ತದೆ, ಕರೋಕೆ ಮೇಲೆ ಕಲಿಸ್ತೀವಿ. ಮೂವಿ ಸಾಂಗ್ಸ್ ಇಷ್ಟ ಇರ್ತಾವ, ಮೂವಿ ಸಾಂಗ್ಸ್, ಫಿಲ್ಮಿ ಸಾಂಗ್ಸ್ನ ಕಲಿಸ್ತೀವಿ. ಎಲ್ಲ ಥರದ ಸಾಂಗ್ಸ್ ಕಲಿಸ್ತೀವಿ. ಇದು ಇಲ್ಲ ಅಂತಿಲ್ಲ, ಅವ್ರಿಗೆ ಏನು ಬೇಕು ಅದು ನಾವು ಕಲಿಸ್ತೀವಿ. ಅವ್ರು ಖುಷಿ ಪಡಬೇಕು, ಅವ್ರಿಗೆ ಸಂಗೀತ ಬರಬೇಕು, ಸಂಗೀತ ಬೆಳಿಬೇಕು. ಸಂಗೀತ ಬೆಳೆದ್ರೆ ನಾವು ಬೆಳಿತೀವಿ, ನಾವು ಬೆಳೆದ್ರೆ ನಾವು ಖುಷಿ, ಎಲ್ಲರೂ ಖುಷಿ. ಸಂಗೀತದ ಉದ್ದೇಶ ಮನುಷ್ಯ ಜೀವನ ಸುಖವಾಗಿ ಖುಷಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಇದೆಲ್ಲ ಪ್ರಕಾರಗಳು ನಾವು ಸಂಗೀತ ಪ್ರಕಾರಗಳು ಕಲಿಸ್ತೀನಿ ಮೇಡಮ್. ಸರ್, ನಿಮ್ಮ ಕ್ಲಾಸ್ನಲ್ಲಿ ಅಡ್ಮಿಷನ್ ಮಾಡ್ಬೇಕಂದ್ರೆ
ಯಾವ ಥರ ರೂಲ್ಸ್ ಇದೆ ಸರ್? ಮತ್ತೆ ಫೀಸ್ ಏನಿದೆ? ಫೀಸ್ ಅಂತೂ ಸ್ವಲ್ಪ ತಗೋಬೇಕಲ್ವ, ಯಾಕಂದರೆ ಇನ್ಸ್ಟ್ರೂಮೆಂಟ್ಸ್ ಇರ್ತಾವ, ಹಾರ್ಮೋನಿಯಂ ಇರುತ್ತೆ, ತಬಲಾ, ಪೇಟಿ, ಕೀಬೋರ್ಡ್, ಇವೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಇರ್ತಾವ. ಹೌದು. ಮಿನಿಮಮ್ ಫೀಸ್ ತೊಗೋತೀವಿ, ಜಾಸ್ತಿ ಅಂತ ತೊಗೊಬಲ್ವಿ. ಮಿನಿಮಮ್ ಇರುತ್ತೆ ಫೀಸ್. ಸ್ವಲ್ಪ ಒಂದು ಅಡ್ಮಿಷನ್ ಫೀಸ್ ತೊಗೊಂಡು ಮಂತ್ಲಿ ಒಂದಿಷ್ಟು ಅಂತ ಒಂದು ಫಿಕ್ಸ್ ಮಾಡಿ ಮಿನಿಮಮ್ ತೊಗೋತೀವಿ ಮೇಡಮ್. ಯಾಕಂದ್ರೆ ಫೀಸ್ ತೊಗೊಳಿಲ್ಲ ಅಂದ್ರೆ ಬೆಲೆನೂ ಇರಲ್ಲ. ಪುಕ್ಷಟ್ಟೆ ಸಿಕ್ಕಿದ್ದಕ್ಕೆ ಬೆಲೆ ಇರಲ್ಲ. ಇವತ್ತು ನಾಳೆ ನಾವು ಕಲ್ತಿದ್ದು ಸೇವೆ ಮಾಡಿ, ಇವತ್ತು ನಾಳೆ ಯಾವ ಮಕ್ಕಳು ಸೇವೆ ಮಾಡ್ತಾರೆ? ಯಾರಿಗೆ ಟೈಮೇ ಇಲ್ಲ. ಮುಂಜಾನೆ ಹಿಡಿದು ಬ್ಯಾಗ್ ಹಾಕೊಂಡು ಸ್ಕೂಲ್ ಬ್ಯಾಗ್ ಹಾಕೊಂಡು ಹೋದ್ರೆ ಒಟ್ಟು ಸಂಜಿಕೆ ಮನೆಗೆ ಬರ್ತಾರ. ಗುರುಗಳು ಸೇವೆ ಮಾಡ್ಲಿಕ್ಕೆ ಯಾರಿಗೆ ಟೈಮ್ ಇದೆ? ಬರ್ತಾರ ಕ್ಲಾಸಿಗೆ, ಕೊಡ್ತಾರ 1 ತಾಸು 2 ತಾಸು ಕೊಡ್ತಾರ, ಕಲಿತಾರ, ಹೊಂಟೋಗ್ತಾರ. ಫೀಸು ಮಿನಿಮಮ್ ಫೀಸ್ ತಗೋತೀನಿ ಮೇಡಮ್. ಓಕೆ ಸರ್. ಇವಾಗ ಕೆಲವರು ಬಡವರ ಮಕ್ಕಳು ಇರ್ತಾರೆ, ಅನಾಥ ಮಕ್ಕಳು ಇರ್ತಾರೆ, ಅಂಧ ಮಕ್ಕಳು ಇರ್ತಾರೆ. ಅವ್ರಿಗೋಸ್ಕರ ಏನಾದರೂ ನಿಮ್ಮ ಸೇವೆ ಅಂತ ಏನಾದರೂ? ಹಾಂ ಹೌದು, ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವೈ ಗುರುಗಳು ಅವ್ರು ನಮಗೊಂದು ದಾರಿ ಕಲಿಸಿಕೊಟ್ಟಿದ್ದಾರೆ. ಗದಕಲ್ಲಿ ದೊಡ್ಡದು ಪುಣ್ಯಾಶ್ರಮ, ಅದರಲ್ಲಿ ಅನಾಥ ಮಕ್ಕಳಿಗೆ ಅವರು ಫ್ರೀ ಆಫ್ ಚಾರ್ಜ್ ಸಂಗೀತ ಕಲಿಸ್ತಾರೆ. ಅವ್ರಿಗೆ ಊಟ ಫ್ರೀ, ಎಲ್ಲ ಫ್ರೀ ಮಾಡಿ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಕಲಿಸ್ತಾರೆ. ಅವ್ರು ಅಷ್ಟು ದೊಡ್ಡ ಕೆಲಸ ಮಾಡಿದ್ರೆ ನಾವು ನಮ್ಗೆ ಎಷ್ಟಾಯ್ತು ಅಷ್ಟು ನಾವು ಮಾಡ್ಬೇಕು. ಕರೆಕ್ಟ್. ಅದು ಕೂಡ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದ್ರೆ ಮೇಡಮ್, ಯಾರು ಅಂಧರ, ಯಾರಿಗೆ ಕಣ್ಣಿಲ್ಲ ಅಂಥ ಮಕ್ಕಳಿಗೆ ಸಂಗೀತ ಆಸಕ್ತಿ ಇದ್ದಿನವರಿಗೆ ನಾನು ಫ್ರೀ ಆಫ್ ಚಾರ್ಜ್ ಸಂಗೀತ ಕಲಿಸ್ತೀನಿ. ಅವ್ರಿಗೇನೋ ಫೀಸ್ ತಗೊಳ್ಳೋದಿಲ್ಲ. ಯಾಕಂದ್ರೆ ದೇವ್ರು ನಮಗೊಂದು ಕಲೆ ಕೊಟ್ಟಿದ್ದಾನೆ, ಅದಕ್ಕೆ ಎಲ್ಲೋ ಒಂದು ಸೇವಾ ರೂಪದಲ್ಲಿ ಎಂದೋ ಅದರದ್ದೊಂದು ಕೆಲಸ ಆಗಬೇಕು. ಅಂಧ ಮಕ್ಕಳಿಗೆ ನಾನು ಫೀಸ್ ತಗೊಳ್ಳಲ್ಲ. ಅದು ನಮ್ಮ ಗುರುಗಳು ಪುಟ್ಟರಾಜ್ ಗವೈ ಗುರುಗಳ ಆಶೀರ್ವಾದ, ನಮ್ಮ ಪಂಡಿತ್ ಶಾಂತಾರಾಮ್ ಚಿಗರಿ ಗುರುಗಳ ಆಶೀರ್ವಾದ. ಯಾಕಂದ್ರೆ ಅವರಿಗೊಂದು 3ನೇ ಕಣ್ಣು, ಜ್ಞಾನದ ಕಣ್ಣಂತೆ ಇರ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಮಹಾತ್ಮ ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ಅವತ್ತು ಜ್ಞಾನದ ಕನ್ನದಿಂದ ಅವರಿಗೊಂದು ಸಂಗೀತ ಜ್ಞಾನ ಬರಬೇಕು ಅಂತ ಉದ್ದೇಶದಲ್ಲಿ ಒಂದು ಸೇವೆ ರೂಪದಲ್ಲಿ ಅಂಧ ಮಕ್ಕಳಿಗೆ ನಾನು ಫೀಸ್ ತಗೊಳ್ಳೋದಿಲ್ಲ. ಅನಾಥ ಮಕ್ಕಳಂದ್ರೆ ಎಂಥ ಅನಾಥ ಮಕ್ಕಳು? ತಂದೆ ಇಲ್ಲ, ತಾಯಿ ಇದ್ದಾರೆ, ಬಟ್ ಇನ್ಕಮ್ ಸೋರ್ಸ್ ಏನೂ ಇಲ್ಲ, ಬಟ್ ಅವ್ರಿಗೆ ಸಂಗೀತ ಆಸಕ್ತಿ ಇದೆ. ಸಂಗೀತ ಆಸಕ್ತಿ ಅವ್ರಿಗೆ ಇದೆ ಅಂದ್ರೆ ಅಂಥವ್ರ ಮಕ್ಕಳಿಗೆ ಕಂಪಲ್ಸರಿ ಫ್ರೀ ಆಫ್ ಚಾರ್ಜ್ ಕಲಿಸ್ತೀನಿ ನಾನು. ಏನೋ ದುಡ್ಡು 1 ರೂಪಾಯಿ ತಗೊಳ್ಳೋದಿಲ್ಲ. ಇದು ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಇದು ಪಾಡ್ಕಾಸ್ಟ್ ಮುಂದೆ ಹೇಳ್ಕೊಳಕ್ಕಂತ ಇಲ್ಲ, ಬಟ್ ಒಂದು ಯಾರೋ ಮಕ್ಕಳು ಇರ್ತಾರ, ಆಸಕ್ತಿ ಇರ್ತದೆ, ನಮ್ಮ ತನಕ ಅವ್ರು ಬರಲ್ಲ. ಎಷ್ಟು ಫೀಸ್ ಅದನೋ ಏನೋ, ನಮ್ಮ ಹತ್ರ ದುಡ್ಡಿಲ್ಲ, ಬಟ್ ಕಲಿಸ್ತಾರೋ ಇಲ್ಲೋ, ಬನ್ನಿ. ಅನಾಥ ಮಕ್ಕಳು ನಿಮ್ಗೆ ಸಂಗೀತ ಆಸಕ್ತಿ ಇದ್ದರೆ ಬನ್ನಿ ನಮ್ಮ ಹತ್ರ, ನಾವು ಫ್ರೀ ಆಫ್ ಚಾರ್ಜ್ ಕಲಿಸ್ತೀವಿ. ಬನ್ನಿ, ನಿಮ್ಮೆಲ್ಲ ಪರೀಕ್ಷಣೆ ಮಾಡಿ, ನಿಮ್ಮದು ಮ್ಯೂಸಿಕ್ ಟೆಸ್ಟ್ ತೊಗೊಂಡು, ಕಂಠದ ಟೆಸ್ಟ್ ತೊಗೊಂಡು ನಿಮಗೆ ಫ್ರೀ ಆಫ್ ಚಾರ್ಜ್ ಕಲಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದೇನು ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ನಾನು. ಅದು ಪರಮಾತ್ಮ ಕೊಟ್ಟಿದ್ದ ನನಗೊಂದು ಸೇವೆ, ಅದನ್ನು ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಸರ್, ನಿಮ್ಮ ಈ ಸೇವೆ ಕೇಳಿ ಭಾಳ ಖುಷಿ ಆಯಿತು ಸರ್. ಇವಾಗ ನಿಮ್ಮ ಮ್ಯೂಸಿಕ್ ವಿದ್ಯಾಲಯದ ಲೊಕೇಶನ್, ಅಡ್ರೆಸ್ ಸರ್? ರಾಂಪುರೆ ಬ್ಯಾಂಕ್ ಕಾಲನಿ, ನಮ್ಮ ಕರ್ನಾಟಕ ಫಾರ್ಮಸಿ ಕಾಲೇಜ್ ಇದೆಯಲ್ಲ ಅದರ ಅಪೋಸಿಟ್ ಬಸವಣ್ಣನವರ ಸ್ಟ್ಯಾಚ್ಯೂ ಇದೆ. ಸರಳವಾಗಿ ತೆಳಗಡೆ ಬಂದರೆ ಧ್ಯಾನ ಮಂದಿರ ಹತ್ರ ನಮ್ಮ ಕ್ಲಾಸ್ ಇದೆ. ಯಾರೋ ಹೇಳ್ತಾರೆ ಗಲ್ಲಿಯಲ್ಲಿ ಫೇಮಸ್ ಇದೆ ಬಿಡ್ರಿ. ಇದು ನಮ್ಮ ಲೊಕೇಶನ್. ಆಸಕ್ತಿ ಇದ್ದಿನವ್ರು ಬರಬಹುದು. ಫೀಸ್ ಅಂತೂ ಭಾಳ ಜಾಸ್ತಿ ಇಲ್ಲ. ಮಿನಿಮಮ್ ಅಡ್ಮಿಷನ್ ಫೀಸ್ ತೊಗೊಂಡು ತಿಂಗಳ ಫೀಸ್ ತೊಗೋತೀವಿ. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮೇಂಟೆನೆನ್ಸ್ ಇರ್ತಾವೆ, ಅದಕ್ಕಾಗಿ ತೊಗೋತೀವಿ. ತಾವೆಲ್ಲರೂ ಆಸಕ್ತಿ ಇದ್ದಿನವರು ಸಂಗೀತ ಕಲಿಯಕ್ಕೆ ಬರಬಹುದು. ಮಕ್ಕಳಿಗೆ ಸಂಗೀತ ಅಂದರೆ, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಂಗೀತ ಅಂದ್ರೆ ಬರೀ ಸಂಗೀತ ಇಲ್ಲ, ಕುಣಿದು ಡಾನ್ಸ್ ಮಾಡೋದು ಹಾಡೋದಿಲ್ಲ. ಸಂಗೀತ ಅಂದ್ರೆ ಒಂದು ಸಂಸ್ಕಾರ ಅದ. ಸಂಗೀತ ಅಂದ್ರೆ ಒಂದು ಸಂಸ್ಕಾರ, ಒಳ್ಳೆ ಸಂಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿದ ಒಂದು ಮೂಲ ಅಂದ್ರೆ ಅದು ಸಂಗೀತ. ಸಾಮವೇದದಿಂದ ಸಂಗೀತ ಬಂದಿದೆ. 4 ವೇದಗಳದಾವ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದರಲ್ಲಿ ಸಾಮವೇದದಿಂದ ಸಂಗೀತ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ವೇದ, ಇದು ಸಂಗೀತ, ಇದು ಸಂಸ್ಕಾರ ಪ್ರತಿಯೊಂದು ಮಕ್ಕಳಿಗೆ ಇರಬೇಕು. ಇದು ತಿಳ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಸಂಗೀತ ಕಲಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಥ್ಯಾಂಕ್ ಯು ಸರ್. ನಿಮ್ಮ ಜೀವನ ಪರಿಚಯದಲ್ಲಿ ಭಾಳ ಕಷ್ಟ ಕೇಳಿದ್ದೀವಿ,
ಸುಖ ಇದೆ, ದುಃಖ ಇದೆ. ನಮ್ಗೆ ಕೂಡ ಭಾಳ ನಿಮ್ಮಿಂದ ಕಲೀಲಿಕ್ಕೆ ಸಿಕ್ತು. ಇವಾಗ ಒಂದು ಲಾಸ್ಟಲ್ಲಿ ನಮ್ಮ ಜನರಿಗೆ ಕಿವಿ ಮಾತು ಅಥವಾ ಒಂದು ಲಾಸ್ಟ್ ಮೆಸೇಜ್ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಏನಂದ್ರೆ ನಮ್ಮ ಜೀವನದೊಳಗೆ ಬೇರೆಯವ್ರದ್ದು ನಾವು ಒಳ್ಳೇದನ್ನೇ ಬಯಸಬೇಕು, ಒಳ್ಳೇದು ಮಾಡಿಬಿಡ್ಬೇಕು. ನಮ್ಮ ಕೈದಿಂದ ಒಳ್ಳೇದಾದ್ರೆ ಒಳ್ಳೇದು ಮಾಡಿಬಿಡ್ಬೇಕು, ಕೆಟ್ಟದಂತೂ ಯಾರಿಗೆ ಮಾಡಬಾರ್ದು. ಮನಸ್ಸಿನಲ್ಲಿ ಇಟ್ಕೊಂಡು ಏನೋ ಒಂದು ದ್ವೇಷ ಇದೆಲ್ಲ ಏನು ಮಾಡಬಾರ್ದು. ಯಾಕಂದ್ರೆ ನಾವು ಈ ಜೀವನ ಏನು ಇರೋದಿಲ್ಲ, ಪರ್ಮನೆಂಟ್ ಅಲ್ಲ ನಮ್ದು. ಹೌದಿಲ್ಲ, ನಾವೆಲ್ಲ ಬಾಡಿಗೆದಾರರು. ಅದು ಒಂದು ಜನಪದ ಇದೆಯಲ್ಲ, ಏನದು, ಯಾವುದು? ಭೂಮಿಯಲ್ಲಿ ಬಾಡಿಗೆದಾರ ನೀನಣ್ಣ, ಈ ಭೂಮಿ ಹೇಳಿದಾಗ ಬಾಡಿಗೆದಾರ ನೀನನ್ನ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಅವನು ಹೇಳಿದಾಗ, ಅವನ ಮೆಸೇಜ್ ಬಂದಾಗ, ಅವನ ಫೋನ್ ಬಂದಾಗ ಜಾಗ ಖಾಲಿ ಮಾಡಣ್ಣ. ಅದಕ್ಕಾಗಿ ಜೀವನದಲ್ಲಿ ಒಳ್ಳೇದು ಮಾಡಬೇಕು, ಬೇರೆಯವರಿಗೆ ಒಳ್ಳೇದು ಬಯಸಬೇಕು. ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಖಂಡಿತ 100%, 1000% ಒಳ್ಳೇದಾಗ್ತದ. ಇದೇ ನಿಸರ್ಗದ ನಿಯಮ, ಪರಮಾತ್ಮದ ನಿಯಮ, ಬೇರೆದೇನೂ ಇಲ್ಲ. ಬೇರೆಯವ್ರಿಗೆ ಒಳ್ಳೇದು ಮಾಡಿರಿ, ನಮಗೆ ತಾನೇ ಒಳ್ಳೇದಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದು ಒಳ್ಳೇದು ಮಾಡೋದು ಹೆಂಗ? ಒಂದು ಸಂಗೀತ ಸೇವೆ ರೂಪದಲ್ಲಿ ಆಗಲಿ, ಒಂದು ಸಮಾಜ ಸೇವೆ ರೂಪದಲ್ಲಿ ಆಗಲಿ, ಶಿಕ್ಷಣ ಸೇವೆ ರೂಪದಲ್ಲಿ ಆಗಲಿ, ಬಡವರಿಗೆ ಒಂದು ಸಹಾಯ ಮಾಡೋ ರೂಪದಲ್ಲಿ ಆಗಲಿ, ಯಾವುದು ಅನ್ನದಾನ ರೂಪದಲ್ಲಿ ಆಗಲಿ, ರಕ್ತದಾನ ರೂಪದಲ್ಲಿ ಆಗಲಿ, ಯಾವುದನ್ನೋ ರೂಪದಲ್ಲಿ ಆಗಲಿ, ಬಟ್ ಬೇರೆಯವರಿಗೆ ಒಳ್ಳೇದು ಮಾಡಬೇಕು. ಇಷ್ಟು ನನಗೆ ತಿಳ್ತದ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ದು ಒಂದು ಇಚ್ಛೆ, ನಿಮ್ಮ ಕುಟುಂಬ ಸಹಿತ ಒಂದು ಹಾಡು ಕೇಳಬೇಕಂತ ನಮ್ದು ಕೋರಿಕೆ ಸರ್. ಖಂಡಿತ ಹಾಡೋಣ, ಒಂದು ಒಳ್ಳೆ ಹಾಡು, ಒಂದು ಮೆಸೇಜ್ ಕೊಡುವಂಥ ಒಂದು ಹಾಡೋಣ, ಎಲ್ಲರ ಕಲ್ತು ಹಾಡೋಣ. ಒಳಿತು ಮಾಡು ಮನುಸ, ನೀರದು 3 ದಿವಸ. ಒಳಿತು ಮಾಡು ಮನಸ, ನೀರದು 3 ದಿವಸ. ಒಳಿತು ಮಾಡು ಮನುಸ, ನೀರದು 3 ದಿವಸ. ಒಳಿತು ಮಾಡು ಮನಸ, ನೀರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. 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 ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀರದು 3 ದಿವಸ. ಒಳಿತು ಮಾಡು ಮನಸ, ನೀರದು 3 ದಿವಸ. ವಾ ಸರ್, ನಿಮ್ಮ ಒಂದು ಅರ್ಥಪೂರ್ಣವಾದಂಥ ಹಾಡು ಕೇಳಿ ನಮಗೆ ಬಹಳ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಅಚೀವರ್ಸ್ ಪಾಡ್ಕಾಸ್ಟ್ಗೆ ಬಂದು ನಿಮ್ಮ ಜೀವನ ಪರಿಚಯವನ್ನು ಹೇಳಿ, ನಿಮ್ಮ ಪೂರ್ತಿ ಇಡೀ ಜೀವನ ಪರಿಚಯ ಆಗಿರಲಿ, ನಿಮ್ಮ ಕಷ್ಟ ಸುಖ ದುಃಖ, ನಿಮ್ದೇನು ಸ್ಟ್ರಗಲ್ ಇದೆ ಎಲ್ಲವನ್ನು ಕೇಳಿ, ನಿಮ್ಮ ಕುಟುಂಬ ನೋಡಿ ಭಾಳ ಖುಷಿ ಆಯಿತು ಸರ್. ಮತ್ತೊಮ್ಮೆ ನಿಮಗೆ ಭಾಳ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಮ್ಮ ಅಚೀವರ್ಸ್ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ನಿಮಗೆ ಕೂಡ ಅನಂತ ಧನ್ಯವಾದಗಳು. ಅಚೀವರ್ಸ್ ಪಾಡ್ಕಾಸ್ಟ್ ಇವರಿಗೆ ನಮಗೆ ಕರೆ ಮಾಡಿ ನಮ್ಮ ಒಂದು ಜೀವನ ಪರಿಚಯ, ನಾವೇನು ಭಾಳ ದೊಡ್ಡ ಸೆಲೆಬ್ರಿಟಿ ಅಲ್ಲ, ಬಟ್ ಒಂದು ಜೀವನದ ಒಂದು ಸ್ಟ್ರಗಲ್ ಏನು, ಸುಖ ದುಃಖ, ಒಳ್ಳೆ ಮಾತುಗಳು, ನಮ್ಮ ಪರಿಚಯ, ನಮ್ಮ ಕಾರ್ಯದ ಬಗ್ಗೆ ಪರಿಚಯ ನೀವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಕೂಡ ಅನಂತ ಧನ್ಯವಾದಗಳು. ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಶರಣಾರ್ಥಿ.